ಗಜಮುಖನೇ ಗಣಪತಿ ಪತರು ನೀನೇ ಭಾದ್ರಪದ ಶುಕ್ಲದ ಎಂದು ನೀ ಮನೆ ಮನೆಗೂ ದಯದ ಪಂಕದಲ್ಲಿ ಪದುಮ ನೆನೆಸಿ ಪಾದ ಸೇವಿ ಒಂದೇ ಧರ್ಮ ಗಜಮುಖನೇ ಗಣಪತಿ ವಂದನೆ ನಂಬಿದವರ ಕಲ್ಪತರು ನೀನೇ ವೇದವು ಮಗನಾದರೆ ವಂದನೆ ಆದರೆ ನಿಂದನೆ ಮಗನಾದರೆ ವಂದನೆ ನಿಂದನೆ ಹೆಣ್ಣುವರೆಯನ್ನು ಮದಿಮಗೆ ಧಿಕ್ಕಾರವು ಹೆಣ್ಣುವರೆಯನ್ನು ಮದಿಮಗೆ ನಮ್ಮ ಧಿಕ್ಕಾರವು ಸಾಲದೆಯ ಸಂಸ್ಕೃತಿ ಮಾರುಗಾಡಿ ತಂದೆಯ ಮಗನ ಆಟಿಕೆ ಕಾಡುಗಾಡಿ ತಂದೆಯ ಮಗಳ ಆಸೆ ಧಿಕ್ಕರಿಸಿ ಓಲೆ ಬಳೆ ಮದುವೆಯ ಮಗಳ ಆಸೆ ಧಿಕ್ಕರಿಸಿ ಓಲೆ ಬಳೆ ಮದುವೆಯ ಪದವಿ ಮೇಲೆ ಪದವಿ ಹೋದ ಮಗ ವಿದೇಶಕ್ಕೆ ಪದವಿ ಮೇಲೆ ಪದವಿ ಪಡೆದ ಹೋದ ಮಗ ವಿದೇಶಕ್ಕೆ ಕಾಲೇಜು ಫೀಸು ಇದೆ ಹೆಣ್ಣು ಪೂರ್ಣ ರೀತಿಯಲ್ಲಿ ಮುಕ್ತಳಾಗಬೇಕಿದೆ ದುಡಿಯುವಂತ ಮಹಿಳೆಗೆ ಅಡಿಗೆ ಮನೆ ಭಾರವು ದುಡಿಯುವಂತ ಮಹಿಳೆಗೆ ಅಡಿಗೆ ಮನೆ ಭಾರವು ಗಂಡ ಮಾಲಿ ಮುಕ್ತಳಾಗಬೇಕಿದೆ ಹೆಣ್ಣು ಪೂರ್ಣ ರೀತಿಯಲ್ಲಿ ಮುಕ್ತಳಾಗಬೇಕಿದೆ ಎಂತೆ ಭಾಗ್ಯದ ಲಕ್ಷ್ಮೀ ಭಾರಮ್ಮ ನಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಭಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ ಸನ್ಮಾನ್ಯ ಕೆರೆ ಮಂಜುನಾಥ್ ಅವರು ಪತ್ರಕರ್ತರು ವಿಜಯ ಕರ್ನಾಟಕ ಇವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಸನ್ಮಾನ್ಯ ಡಾಕ್ಟರ್ ವೈ ಲಿಂಗರಾಜು ಅವರು ಪ್ರೊಫೆಸರ್ ಮತ್ತು ರಿಸರ್ಚ್ ಮುಖ್ಯಸ್ಥರು ಗ್ಲೋಬಲ್ ಟೆಕ್ನಾಲಜಿ ಅವರು ಕೂಡ ವೇದಿಕೆಗೆ ಬರಬೇಕಂತ ವಿನಂತಿಸ್ಕೊತಾ ಇದ್ದೀನಿ. ಹಾಗೆ ಪ್ರಸ್ತಾವನೆ ಮಾಡುವಂಥ ಸನ್ಮಾನ್ಯ ಚಂದ್ರಶೇಖರ್ ಬಾಳೆ ಅವರು ಅಧ್ಯಕ್ಷರು ನಿಸರ್ಗ ಪ್ರಸ್ಥಾನ ಅವರು ಕೂಡ ವೇದಿಕೆಗೆ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಬರಬೇಕಂತ ಅಲ್ಲಿ ಕೇಳ್ಕೊತಾ ಇದ್ದೀನಿ. ಮುಂದೆ ಈ ಕಾರ್ಯಕ್ರಮ ಶಿವಮಲ್ ಅವರು ಸ್ವಲ್ಪ ನಡೆಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಪ್ರಗತಿಪರ ಮಹಿಳಾ ಸಮಾಜದ ಸಹಯೋಗದಲ್ಲಿ ಉತ್ತಮವಾದಂತಹ ಕಾರ್ಯಕ್ರಮವನ್ನು 1 ಲೀಟರ್ ನೀರಿಗೆ 20 ರೂಪಾಯಿ ಆಗಿ 1 ಲೀಟರ್ ಹಾಲಿಗೆ 18 ರೂಪಾಯಿ ಆಗಿರತಕ್ಕಂತಹ ಸಂದರ್ಭದಲ್ಲಿ ತಯಾರು ಮಾಡೋಕ್ಕಾಗದೇ ಇರಬೇಕಾದ್ರೆ ಈ ಕೆರೆ ಬತ್ತಿರೋದ್ರಿಂದನೇ ಎಲ್ಲ ಬೋರ್ವೆಲ್ಗಳಲ್ಲಿ ನೀರು ಬರ್ತಾ ಇಲ್ವಲ್ಲ. ಕರ್ನಾಟಕ ಮೂಲೆ ಮೂಲೆಗಳಲ್ಲಿ ನನ್ನ ಗುರುಗಳು
ಹಿರಿಯರು ಆಗಿರ್ತಕ್ಕಂಥ ಪರಿಸರ ತಜ್ಞರು, ಲೈಟ್ ಬಿಲ್ ಕಟ್ಟದವರು, ನೀರಿನ ಬಿಲ್ ಕಟ್ಟದವರು, ಅವರನ್ನ ಜಾಸ್ತಿ ಸೇರಿಸಿ ಅಂತ ಹೇಳಿದ್ರು. ಈ ಕಾರ್ಯ ನಿಮ್ಮೆಲ್ಲರ ಪರವಾಗಿ, ನಾಗರಿಕರ ಪರವಾಗಿ ಗುರುಗಳಿಗೆ ಹೃತ್ಪೂರ್ವಕದಲ್ಲಿ ಸಿದ್ದೇಗೌಡರು ವೇದಿಕೆಯನ್ನು ಆಗಮಿಸಬೇಕು ಅಂತ ಹೇಳ್ತಾ, ಪ್ರಗತಿಪರ ಮಹಿಳಾ ಸಮಾಜದ ಕ್ರಮ ಆಗ್ತಾ ಇರಲಿಲ್ಲ. ಅವರು ನಮ್ಮ ಎರಡೂ ಸಂಘದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತ ನಮ್ಮ ಕೆರೆ ಸಂರಕ್ಷಣೆಯಲ್ಲಿ ಕುಡಿಯೋಕ್ಕೆ ನೀರು ಕೂಡ ಇಲ್ಲದಂಥ ಪರಿಸ್ಥಿತಿಯು ಬರುತ್ತೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಈಗ ಬೋರ್ವೆಲ್ಗಳಲ್ಲಿ ಕೆಳಮಟ್ಟದ ನೀರನ್ನು ತೆಗೆದಾಗ ನೋಡಿದಾಗ ಆದರೂ ಸ್ವಲ್ಪ ಮಟ್ಟಿಗೆ ವಿಷಪೂರಿತನ ಇರ್ಬೋದು ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಇವತ್ತ ಮಹಿಳೆಯರೆಲ್ಲರೂ, ಯಾಕಂದ್ರೆ ಮತ್ತೆ ಮಹಿಳೆ ಮನಸ್ಸು ಮಾಡಿದರೆ ಯಾವ ಕೆಲಸವನ್ನು ಮಾಡಬಲ್ಲಳು. ನಾವು ಹಿಂದೆಲ್ಲ ಮಹಿಳೆಯರು ಸೇರ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆವಾಗ ಬೇರೆ ಆವಾಗ ಈ ಕೆರೆಗಳ ಬಗ್ಗೆ ಕಾರ್ಯಕ್ರಮ ಮಾಡಿ ಅಂತ ನೀವು ಬರೀ ಫ್ಯಾಮಿಲಿ ಕೌನ್ಸಿಲಿಂಗು ಅದು ಮಾಡ್ತಾ ಇರ್ತೀವಿ, ಕೆರೆಗಳ ಕಾರ್ಯಕ್ರಮ ಮಾಡಿ ಅಂತ ಚಂದ್ರಶೇಖರ್ ವಾಳೆಯವರು ಹೇಳಿದರು. ನಿಮ್ಮ ಏರಿಯಾದಾಗೆ ಕೆರೆ ಇದೆ, ನೀವು ಮಾಡ್ತಾ ಇಲ್ಲ, ಮಾಡಿ ಅಂತ. ಆ ಕಾರ್ಯಕ್ರಮನ ಹಮ್ಮಿಕೊಂಡಿವಿ ನಾವು. ಪ್ರಮುಖ ಸಂಘಗಳ ಪರವಾಗಿ ಅವರಿಗೆ ನಾನು ಇಲ್ಲಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕೆರೆ ಕಾರ್ಯಕ್ರಮವನ್ನು ಮಾಡಿ ಅಂತ ನಮಗೆ ಹೇಳಿರುವಂಥ ಚಂದ್ರ ಶಿವಮಲ್ ಅವರು ಫೋನ್ ಮಾಡಿದ್ರಂತೆ, ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತಮ್ಮ ಹಲವಾರು ಕೆಲಸಗಳನ್ನು ಬಿಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಸನ್ಮಾನ್ಯ ಡಾಕ್ಟರ್ ವೈ ಲಿಂಗರಾಜು ಅವರು ಕೂಡ ಹಾಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕುಲಕರ್ಣಿ ಅವರು, ಹಾಗೆ ರೈತ ಮುಖಂಡರಾದಂಥ ಹೇಮಂತ್ ಕುಮಾರ್ ಅವರಿಗೂ ನಾವು ಸ್ವಾಗತವನ್ನು ಬಯಸ್ತೇನೆ ಎಲ್ಲ ಸಂಘದ ಪರವಾಗಿ. ಶಿವಮಲ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ ಮಿನಿಸ್ಟ್ರು ಸುರೇಶ್ ಕುಮಾರ್ ಅವರು, ಮಾನ್ಯ ನಗರಾಭಿವೃದ್ಧಿ ಸಚಿವರು, ಅವರು ಅನಾನುಕೂಲದಿಂದ CM ಜೊತೆಗೆಲ್ಲ ಹೋಗ್ಬೇಕಾಗಿ ಬಂತಂತೆ. ಅವರು ಹೋಗಿದ್ದಾರೆ, ಅವರು ಕಾರಣಾಂತರದಿಂದ ಬರಲಿಲ್ಲ. ಅವರಿಗೂ ನಾವು ಹಾಗೆ ಸಿದ್ದೇಗೌಡರು ಈ ಕಾರ್ಯಕ್ರಮ ಮಾಡೋಣ ಸಿದ್ದಣ್ಣ ಅಂತಂದೆ ನಾನು. ಖಂಡಿತ ಮೇಡಮ್, ಈ ಥರ ಕಾರ್ಯಕ್ರಮ ಮಾಡೋಣ ಅಂತ ಮುಂದೆ ನಿಂತ್ಕೊಂಡು ಹಗಲು ರಾತ್ರಿ 2 ದಿವಸದಿಂದ ಪಾಪ ತುಂಬನೇ ನಾನು ಫೋನ್ ಮಾಡಲಿಲ್ಲ ಅಂದ್ರೆ ತಕ್ಷಣ ಫೋನ್ ಮಾಡಿ ಮೇಡಮ್ ಇದಾಯ್ತು ಅದು ಆಯ್ತು ಅಂತೇಳಿ ತುಂಬ ಇದ್ದೇನೆ. ಹಾಗೆ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಎಲ್ಲ ಸಂಘದವರು ಹಾಗೂ ಯುವಕ ಸಂಘದವರು ಹಾಗೆ ಹಿರಿಯರು ಕೂಡ ಇದ್ದೀರಾ. ತಮ್ಮೆಲ್ಲರಿಗೂ ನಾನು ನಮ್ಮ ಸ್ನೇಹ ಚೈತನ್ಯ ಸೇವಾ ಟ್ರಸ್ಟ್ ಹಾಗೂ ಪ್ರಗತಿಪರ ಮಹಿಳಾ ಸಮಾಜದಿಂದ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಯುವಕರ ಸಂಘಟನೆಗಳು ಸೇರಿಕೊಂಡು ಇವತ್ತು ನಮ್ಮ ಕೆರೆ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ, ಕೆಂಪಾಂಬುದಿ ಕೆರೆಯ ಒಂದು ಪಕ್ಕದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರೇ, ಸನ್ಮಾನ್ಯ ಶ್ರೀ ಡಾಕ್ಟರ್ ವೈ ಲಿಂಗರಾಜ್ ಅವರೇ, ಸನ್ಮಾನ್ಯ ಶ್ರೀ ಕೆರೆ ಮಂಜುನಾಥ್ ಅವರೇ, ಸನ್ಮಾನ್ಯ ಶ್ರೀ ಪರಿಸರವಾದಿ ಶಿವಮಲ್ ಅವರು, ಆತ್ಮೀಯರಾಗಿರ್ತಕ್ಕಂಥ ಹೇಮಂತ್ ಕುಮಾರ್ ಅವರೇ, ಶ್ರೀ ಕಿರಣ್ ಟಿ ಕುಲಕರ್ಣಿ ಅವರೇ, ಶಾಸಕರು ಸಭೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸಭೆಯ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಆತ್ಮೀಯರಾಗಿರ್ತಕ್ಕಂಥ ಶ್ಯಾಮಣ್ಣ ರೆಡ್ಡಿ ಅವರು, ಅವರಿಗೆ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಬೃಹಸ್ಪತಿ 80 ವರ್ಷ ವಯಸ್ಸಾಗಿರ್ತಕ್ಕಂಥ ತೋರಿ ಬಂದಿದ್ದಾರೆ. ಅವರ ಹೆಸರುಗಳು ನನಗೆ ಗೊತ್ತಿಲ್ಲ. ಅವರೆಲ್ಲರಿಗೂ ಕೂಡ
ಇಲ್ಲಿ ಇನ್ನೂ ಇದೆ ಪರವಾಗಿಲ್ಲ. ಆಮೇಲೆ ಅಲ್ಲಿ ತುಂಬ ಬಿಟ್ರೆ ಕೆರೆ ತುಂಬಿಟ್ಟು ಬಂಡಿ ಮಹಾಂಕಾಳಿ ದೇವಾಲಯ ಮುಂಭಾಗ ಇದರ ಪ್ರಧಾನ ಜನರನ್ನ ಕೆಂಪಾಂಬುದಿ ಕೆರೆ ರಕ್ಷಣೆಯ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನು ಕರಿಬೇಕು ಅಂತಕ್ಕಂಥ ಆಶಯವನ್ನು ನಾವು ಮಾಡಿದಾಗ ಅವರು ಬಹಳ ತುಂಬು ಹೃದಯದಿಂದ ಕರಪತ್ರಗಳನ್ನು ಹಾಕಿ ಮನೆ ಮನೆಗೆ ಕಳಿಸಿ ಹಂಚಿದ್ದಾರೆ. ಅವರ ಕಾಳಜಿ ನಿಜವಾಗಲೂ ಬಹಳ ಸ್ವಾಗತಾರ್ಹವಾಗಿದೆ. ಇವತ್ತು ಇಲ್ಲಿ ಶಾಸಕರ ಪರಿಚಯ ಇರ್ತದೆ, ಅವರಿಗೆ ಮತ ಕೊಟ್ಟಿದ್ದೀರಾ, ಈ ಕ್ಷೇತ್ರದ ಶಾಸಕರು. ಅವ್ರನ್ನ ಬಿಟ್ಟರೆ ಇಲ್ಲಿ ಬಂದಿರತಕ್ಕಂಥವರು ಸನ್ಮಾನ್ಯ ಶ್ರೀ ಯಲ್ಲಪ್ಪ ರೆಡ್ಡಿ ಅವರು. ಯಲ್ಲಪ್ಪ ರೆಡ್ಡಿ ಅವರು ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅರಣ್ಯ ಇಲಾಖೆಯಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿ ಸರ್ಕಾರದಲ್ಲಿ ಚುನಾಯಿತರಾಗಿರ್ತಕ್ಕಂಥ ಪ್ರತಿನಿಧಿಗಳ ಜೊತೆ ಒಂದು ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಆ ಮುಖಾಂತರ ಬೆಂಗಳೂರು ನಗರದಲ್ಲಿ ಅವರ ವಂಶಜರು ಕೆರೆಗಳನ್ನು ಕಟ್ಟಿಸಿರ್ತಕ್ಕಂಥ ಪರಂಪರೆ ಹೊಂದಿರತಕ್ಕಂಥವ್ರು. ಈಗ ಇವರು ಬೆಂಗಳೂರು ನಗರದಲ್ಲಿ ಇನ್ನು 10-20 ವರ್ಷಗಳಲ್ಲಿ ನಮ್ಮ ಮುಂದಿನ ತಲೆಮಾರಿನ ಮಕ್ಕಳಿಗೆ ಕುಡಿಲಿಕ್ಕೆ ನೀರು ಸಿಗಲಿಕ್ಕಿಲ್ಲ, ಈ ತರ ಹೆಸರಿದ್ಬಿಟ್ಟಿದೆ. ಈಗ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಕೆರೆ ಕರಗುವ ಸಮಯ ಅಂತೇಳಿ. ಇದು ಯಾವುದೋ ಒಂದು ಕೆರೆಗೆ ಸೀಮಿತ ಅಲ್ಲ. ಕೆರೆ ಮಂಜುನಾಥ್ ಅವರು ಬರ್ತಾ ಇರ್ತಾರೆ, ಎಲ್ಲಿ ಕರೆದ್ರು ಬರ್ತಾರೆ. ಅವರಿಗೆ ಈ ಕೆರೆನ ಉಳಿಸ್ಬೇಕಂತಕ್ಕಂಥ ಒಂದು ಹುಚ್ಚು ಶುರುವಾಗಿದೆ. ಆ ತರದ ಕೆರೆಯ ಒಂದು ಆಸಕ್ತಿಯಲ್ಲಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ಪತ್ರಿಕೆಯಲ್ಲಿ ಅವರು ವರದಿಗಾರರ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಕೆರೆಗೆ ಸಂಬಂಧಪಟ್ಟಂತ ವಿಶೇಷ ಕಾಳಜಿಯನ್ನು ವಹಿಸಿ ಇವತ್ತು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸಂತೋಷ ನನಗೆ ಆಗ್ತಾ ಇದೆ. ಈ ಭಾಗದ ಜನ ಸಿದ್ದೇಗೌಡರು ಮತ್ತು ಅವರ ಗೆಳೆಯರ ನೇತೃತ್ವದಲ್ಲಿ ಕಳೆದ 1 ವಾರದ ಹಿಂದೆ ಇಲ್ಲಿ ಸಾಕಷ್ಟು ಹಣ, ಬಟ್ಟೆ, ಧಾನ್ಯ ಸಂಗ್ರಹ ಮಾಡಿ ಪಾಕೆಟ್ಗಳನ್ನ ತಯಾರಿ ಮಾಡಿ ಅವರು ರಾಯಚೂರು, ಕೊಪ್ಪಳ ಜಿಲ್ಲೆಗೆ ಹೋಗಿ ನೇರವಾಗಿ ಹೋಗಿ ಕೆಂಪಾಂಬುದಿ ಕೆರೆಯನ್ನು ರಕ್ಷಣೆ ಮಾಡಿಬಿಟ್ರೆ ಆಯ್ತಾ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬೆಂಗಳೂರು ನಗರದಲ್ಲಿ ನಮಗೆ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಗುರುಗಳು. ಯಾವುದಾದ್ರೂ ಒಂದು ವಿಷಯದಲ್ಲಿ ಪಾಂಡಿತ್ಯವನ್ನು ಪಡೆದು ಬೇರೆಯವರಿಗೆ ಕಲಿಸ್ತಾ ಇದ್ರೆ ಅವ್ರಿಗೆ ಗುರುಗಳು ಅಂತ ಹೇಳ್ತೇವೆ. ಅಡ್ಡಾಗಿದೆ, ಅದರಲ್ಲಿ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಇದು ಅರಸು ಕಾಲದಲ್ಲಿ ಒಂದು ಅರಣ್ಯದ ಪರ್ವ ಅಂತೇಳಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದ್ದಾರೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಅರಣ್ಯ ಖಾತೆಯಲ್ಲಿ ಬಹಳ ದೊಡ್ಡ ಹುದ್ದೆಯಲ್ಲಿದ್ದವರು. ಇವತ್ತು ಯಾವ ಗ್ರೀನ್ ಬೆಲ್ಟ್ ಅಂತ ನಾವು ರಾಜಕೀಯ ಎಷ್ಟರ ಮಟ್ಟಿಗೆ ಮುಟ್ಟಿದೆ ಅಂದ್ರೆ ಆ ಗ್ರೀನ್ ಬೆಲ್ಟ್ ಅನ್ನು ಕೂಡ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಗ್ರೀನ್ ಬೆಲ್ಟ್ ಅನ್ನು ಸ್ವಲ್ಪ ಎತ್ತಂಗಡಿ ಮಾಡಲಿಕ್ಕೂ ಕೂಡ ಪ್ರಯತ್ನ ಕೂಡ ನಡೀತಾ ಇದೆ. ಸೊ ಆ ತರದ ಒಂದು ನಮ್ಮ ಈ ಬೆಂಗಳೂರಿನ ಜನಸಂಖ್ಯೆಗೆ ಸುಮಾರು ಏನಪ್ಪ ಅಂದ್ರೆ 4 ರಿಂದ 5 ಕೋಟಿ ಲೀಟರ್ ನೀರನ್ನಪ್ಪ ಅಂದ್ರೆ ನಾವು ಕುಡಿಲಿಕ್ಕೆ ಬಳಸ್ತಾ ಇದೀವಿ. 4 ಕೋಟಿಯಿಂದ 5 ಕೋಟಿ ಲೀಟರ್ ನೀರನ್ನ ಪ್ರತಿ ದಿವಸ ನಾವು ಕುಡಿತಾ ಇದೀವಿ. ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಮ್ಮಗಳ ಗತಿ ಏನಾಗಬಹುದು ಅಂತ ಆಲೋಚನೆ ಮಾಡಿ. ಕುಡಿಲಿಕ್ಕೆ ಯೋಗ್ಯವಾಗಿಲ್ಲ. ನಮ್ಮ ಸಂಡಸ್ನಲ್ಲಿ ನೀರು ಇದಾವೆ, ಅದೇ ತರದ ಪೊಲ್ಯೂಟ್ ಆಗಿರ್ತಕ್ಕಂಥ ನೀರು ಮಾತ್ರ ಇದಾವೆ. ಅವುಗಳನ್ನ ಕೆಲವು ಕಡೆ ಕಾರ್ ತೊಳಲಿಕ್ಕೆ, ಬಟ್ಟೆ ಒಗಿಲಿಕ್ಕೂ ಕೂಡ ಬಾರದಂತ ಪರಿಸ್ಥಿತಿ ಕೆಲವು ಬೋರ್ವೆಲ್ಗಳು ಬಂದಿದೆ. ವಿಶೇಷವಾಗಿ ನಮ್ಮ ಈ ಚನ್ನಮ್ಮನ ಕೆರೆ ಬೇರೆ ಬೇರೆ ಭಾಗದಲ್ಲಿ ಕೆಂಪು ನೀರು ಬರ್ತಾ ಇದೆ. ಜನಸಂಖ್ಯೆ ಬೆಳೀತಾ ಇದೆ. ಕಾವೇರಿ ನೀರು ಬಾರದೆ ಹೋದಲ್ಲಿ ಏನು ಕುಡಿಬೇಕು ಅಂತಕ್ಕಂಥ ಆಲೋಚನೆ ಯಾರಾದ್ರೂ ಮಾಡಿದ್ದೀರಾ? ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಏನಾಗಬಹುದು ಅಂತಕ್ಕಂಥ ಈ ಭಯಾನಕವಾಗಿರ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ಅಧ್ಯಯನ ಮಾಡಿ, ಬೇರೆ ಬೇರೆ ತಜ್ಞರುಗಳ ಸಭೆಗಳನ್ನ ಮಾಡಿ, ಶಾಸಕರುಗಳನ್ನ, ಸಚಿವರನ್ನ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನೋಡಿ, ಬೆಂಗಳೂರಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಈ ನೀರಿನ ಪರಿಸ್ಥಿತಿ ಉಂಟಾಗ್ತಾ ಇದೆ. ಹಿಂಗಾಗಿ ಕೆರೆಗಳನ್ನ ಸಂರಕ್ಷಣೆ ಮಾಡಲೇಬೇಕು. ಇವುಗಳು ಕೊಳಚೆ ನೀರಾಗಿ ನಮ್ಮ ಅಂತರ್ಜಲವನ್ನು ನಾಶ ಮಾಡಿದೆ.
ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಲಿಂಗರಾಜ್ ಅವರು ಬಹಳ ಅಧ್ಯಯನ ಮಾಡಿ ನಾವು ಆಲೋಚನೆ ಮಾಡಬೇಕಾಗಿದೆ. ಬೆಂಗಳೂರು ನಗರದವರು ನಾವು ಒಂದು ದಿವಸಕ್ಕೆ 50ರಿಂದ 100 ಕೋಟಿ ನೀರನ್ನು ಕೊಳಚೆ ತುಂಬಿಕೊಂಡಿದೆ. ಕೊಳಚೆ ನೀರು ಮಾತ್ರ ಸ್ವಲ್ಪ ಹರಿತಾ ಇದೆ. 100 ಕೆರೆಗಳಲ್ಲಿ ನೀರಿಲ್ಲ, ಸ್ವಲ್ಪ ಮಾತ್ರ ನೀರಿದೆ. ಹಾಗಿದ್ರೆ ಈ 100 ಕೋಟಿ ನೀರು ಪ್ರತಿ ದಿವಸ ಲೀಟರ್ ನೀರು ಅಂದ್ರೆ ನಾವು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥವ್ರು ಎಷ್ಟರ ಮಟ್ಟಿಗೆ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ? ನಮ್ಮಗಳ ಬಗ್ಗೆ ನಾವು ಇವತ್ತು ವಿಚಾರ ಮಾಡ್ತಾ ಇಲ್ಲ. ಯಾಕಂದ್ರೆ ಪ್ರತಿ ದಿವಸ ನಾವು ಪೊಲ್ಯೂಟ್ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ಪೊಲ್ಯೂಟ್ ಮಾಡ್ತಾ ಇದೀವಿ? ಮನೆ ಒಳಗಡೆ ಪ್ರತಿ ಹಂತದಲ್ಲಿ ನಾವು ಕೆಮಿಕಲ್ ಬಳಸ್ತಾ ಇದೀವಿ. ನಮ್ಮ ಸೌಂದರ್ಯಕ್ಕಾಗಿ ಕೆಮಿಕಲ್ ಬಳಸ್ತಾ ಇದೀವಿ, ಬಟ್ಟೆ ಒಗೆಯಲಿಕ್ಕೆ ಕೆಮಿಕಲ್ ಬಳಸ್ತಾ ಇದೀವಿ, ಕೈಗಾರಿಕೆವರೆಗೆ, ಕೃಷಿವರೆಗೆ ಎಲ್ಲಾ ಹಂತದಲ್ಲಿ ನಾವು ಬಳಸ್ತಕ್ಕಂತ ಇವತ್ತು ರಸಾಯನವಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಹರಿದು ಹೋಗಿ ಅದು ಕೇವಲ ಬೆಂಗಳೂರಲ್ಲಿ ಯಾವುದೋ ಹಳ್ಳಿಯಲ್ಲಿ ಸೀಮಿತವಾಗಲ್ಲ. ದೇಶದ ಯಾವ ಮೂಲೆಯಲ್ಲಿ ನಾವು ಈ ಕೆಮಿಕಲ್ಗಳನ್ನ, ಈ ಪೊಲ್ಯೂಟ್ ಮಾಡತಕ್ಕಂಥ ವಸ್ತುಗಳನ್ನು ಬಳಸ್ತೇವೆ. ಅವು ತಾತ್ಕಾಲಿಕವಾಗಿದೆ. ನಮ್ಮ ಈ ನಿಸರ್ಗದೊಳಗಡೆ ಭೂಮಿ, ನೀರು, ಗಾಳಿ ಏನಿದಾವೆ ಇವುಗಳು ಬದಲಾಗೋದಿಲ್ಲ. 1 ಇಂಚ್ ಭೂಮಿ ಹೋದ್ರೆ ಶಾಶ್ವತವಾಗಿ ಹೋದಂಗೆ, 1 ಲೀಟರ್ ನೀರು ಹೋದ್ರೆ ಅದು ಶಾಶ್ವತವಾಗಿ ಹೋದಂಗೆ. ಯಾಕಂದ್ರೆ ಇದು ಹರಿದ ನೀರೆಲ್ಲ ಹೋಗ್ತದೆ ಸಮುದ್ರಕ್ಕೆ, ಆವಿಯಾಗಿ ಮತ್ತೆ ಮಳೆ ಮುಖಾಂತರ ಇಲ್ಲಿಗೆ ಬರ್ತದೆ. ಇನ್ನ ಕೆಲವು ದಿವಸಗಳಲ್ಲಿ ಚಂಡಮಾರುತ ರೂಪದಲ್ಲಿ ಬೆಂಗಳೂರು ನಗರಕ್ಕಾಗಲಿ ಬೇರೆ ಕಡೆ ಬರಬಹುದು. ಆ ಹಿನ್ನೆಲೆಯಲ್ಲಿ ಬಂಧುಗಳೇ, ನಾನು ಹೆಚ್ಚಿಗೆ ಪ್ರಸ್ತಾವನೆ ಮಾಡಲ್ಲ. ಯಾಕಂದ್ರೆ ಇಲ್ಲಿ ಅಗ್ರಗಣ್ಯರು ಮಾತಾಡಿದ್ದಾರೆ ಮತ್ತು ನಮ್ಮ ಶಾಸಕರು ಕೆಂಪಾಂಬುದಿ ಕೆರೆಗೆ ಸಂಬಂಧಪಟ್ಟಂಗೆ ಮಾತಾಡಬೇಕಾಗಿದೆ. ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಕೆಲವು ಕ್ರಮ ತಗೊಂಡಿದೆ ಅಂತಕ್ಕಂಥ ಮಾಹಿತಿ. ತಾವುಗಳೀಗ ಅದನ್ನು ಅರಿತುಕೊಂಡು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಭೂಮಿಯನ್ನ, ಈ ಒಂದು ನೀರನ್ನ, ಈ ಗಾಳಿಯನ್ನ ಏನು ಪೊಲ್ಯೂಷನ್ ಆಗ್ತಾ ಇದೆ ಇದನ್ನ ತಡೆಗಟ್ಟಕ್ಕೆ ಬೇಕಾಗಿರತಕ್ಕಂಥ ಸಣ್ಣ ಪ್ರಯತ್ನವನ್ನ ನಿಮ್ಮ ಮನೆಯಿಂದ, ನಿಮ್ಮ ಪಕ್ಕದ ಮನೆಯಿಂದ ತಾವು ಶುರು ಮಾಡಿದರೆ ಭವಿಷ್ಯದಲ್ಲಿ ಸಾಮಾಜಿಕ ಸೇವಾ ಟ್ರಸ್ಟ್ ಮತ್ತು ಪ್ರಗತಿಪರ ಮಹಿಳಾ ಸಮಾಜ ಕೆರೆಗಳ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ. ನಮ್ಮ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು, ನಮ್ಮ ಪರಿಸರವನ್ನು ಉಳಿಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿ ನಡೆಸ್ತಾ ಇರತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಹಿರಿಯರಾದಂತಹ ಸನ್ಮಾನ್ಯ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರೇ, ಇದೀಗ ತಾನೇ ಪ್ರಸ್ತಾವನೆಯನ್ನು ಮಾಡಿರ್ತಕ್ಕಂಥ ಜನಗಳಿಗೆ ಕೆರೆಯ ಬಗ್ಗೆ ಒಂದು ವಿಶೇಷವಾದಂತಹ ಕಾಳಜಿಯನ್ನು ಮೂಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿರತಕ್ಕಂಥ ಸ್ನೇಹಿತರಾದಂತಹ ಮಂಜುನಾಥ್ ಅವರೇ, ಸನ್ಮಾನ್ಯ ಡಾಕ್ಟರ್ ಲಿಂಗರಾಜು ಅವರೇ, ಶಿವಮಲ್ಲು ಅವರೇ, ಸ್ನೇಹಿತರಾದಂತಹ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಗಿರ್ತಕ್ಕಂಥ ಸಿದ್ದೇಗೌಡರೇ, ನೆರೆದಿರ್ತಕ್ಕಂತಹ ಎಲ್ಲ ಸಹೃದಯ ತಾಯಂದ್ರೆ, ಬಂಧುಗಳೇ, ಒಂದು ವಿಶೇಷವಾದಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಬಂಧುಗಳು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಅಭಿನಂದನಾರ್ಹ ಅಂತ ನಾನು ಭಾವಿಸಿದ್ದೇನೆ. ಕೆಲವು ದಿನಗಳ ಹಿಂದೆ ಮಂಜುನಾಥ್ ಅವರು ನಮ್ಮ ಸ್ನೇಹಿತರಾದಂತಹ ಯಲಹಂಕ ಶಾಸಕರ ನನ್ನ ಜ್ಞಾಪಕ ಬರ್ತಾ ಇದೆ. ನಾನು ಅವರು ಜೊತೆಯಲ್ಲಿ ನಾನು ಒಂದು ಬೆಂಗಳೂರು ಮಹಾನಗರಕ್ಕೆ ನೀರು ಉಳಿಸ್ತಾ ಇದ್ದಂತಹ ಕೆರೆಗಳ ಪರಿಸ್ಥಿತಿಗಳು ಇವತ್ತು ಏನಾಗಿದೆ, ಈ ರೀತಿ ಸಂಪೂರ್ಣವಾದಂತಹ ಒಂದು ಅಧ್ಯಯನವನ್ನು ಮಾಡಿದರು. ತಮಗೆಲ್ಲ ಗಮನಕ್ಕೆ ಬಂದಿರಬಹುದು, ಯಾವ ನಮ್ಮ ಪೂರ್ವಜರು ಒಂದು ಉತ್ಪತ್ತಾ ಇದ್ರು ಅದಿವತ್ತೆಲ್ಲ ನಾಶವಾಗ್ತಾ ಇರ್ತಕ್ಕಂಥದ್ದನ್ನು ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಚಂದ್ರಶೇಖರ್ ಬಾಳೆಯವರು ಬಹಳ ಸ್ಪಷ್ಟವಾಗಿ ಹೇಳಿದರು, ಸಾವಿರಾರು ಕೆರೆಗಳಿದ್ದಂತಹ ಜಾಗದಲ್ಲಿ ಇವತ್ತು ನಾವು ಸರಿಯಾಗಿ 16 ಕೆರೆಗಳನ್ನು ಗುರುತಿಸ್ತಕ್ಕಂಥದ್ದು ಕಷ್ಟ ಆಗ್ತಾ ಇದೆ. ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ, ಅದೇ ರೀತಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ 11 ಕೆರೆಗಳನ್ನು ಗುರುತಿಸಿ ಅದರ ಅಭಿವೃದ್ಧಿಯನ್ನು ತೆಗೆದುಕೊಂಡಿದೆ. ಇನ್ನು ಸುಮಾರು 70 ಕೆರೆಗಳನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಆಗಲೇ ಘೋಷಣೆಯನ್ನು ಕೂಡ ಮಾಡಿದೆ. ನಾವು ಬಸವನಗುಡಿಯಲ್ಲಿದ್ದಂತಹ ಈ ಭಾಗದ ಜನ ಇಲ್ಲಿ ಕರಿತಿಮ್ಮನಹಳ್ಳಿ ಕೆರೆ ಅಂತ ಕೇಳಿದ್ರೆ ಇಲ್ಲಿರ್ತಕ್ಕಂಥ ಜನಗಳಿಗೆ ಮಾತ್ರ ಇವತ್ತು ಉಳಿದಿದೆ. ಅದರಲ್ಲಿದ್ದಂತಹ ಒಂದು ಭಾಗದಲ್ಲಿ ಯಾರೋ ಮೊನ್ನೆ ನೆಲಗಳ್ಳರು ಒಂದಷ್ಟು ಜಾಗವನ್ನ ಒಂದು
ದಾಖಲೆಯನ್ನು ಸೃಷ್ಟಿ ಮಾಡ್ಕೊಂಡು ಬಂದಿದ್ರು. ನಾವು ಅದನ್ನು ರಕ್ಷಣೆ ಮಾಡಕ್ಕೆ ಹೋದಾಗ ನಮ್ಮ ಮೇಲೆ ಒಂದು ಕೇಸ್ ಹಾಕಿ ಒಂದಷ್ಟು ಆರ್ಟಿಕಲ್ ಬರ್ಸಿದ್ರು. ಬೇಜಾರಿಲ್ಲ, ಯಾಕೆಂತ ಹೇಳಿದ್ರೆ ನಾವೇನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ಹೋದಾಗ ಇಂತಹ ತೊಂದರೆಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಚಂದ್ರಶೇಖರ್ ಬಾಳೆ ಅವರು ಹೇಳಿದಾಗೆ ಇವತ್ತು ಕೆಂಪಾಂಬುದಿ ಕೆರೆ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಈ ಕ್ಷೇತ್ರದಲ್ಲಿ ಬಂದಿರೋದ್ರಿಂದ ನಾನು ಖಂಡಿತ ಅದನ್ನು ಮಾಡೋನಿದ್ದೇನೆ. ಅದಕ್ಕೆ ಮುಂಚೆ ಓಡಿಸಿದ್ರು, ನಾವೀಗ ಅದನ್ನ ಈ ಸಂದರ್ಭದಲ್ಲಿ ಉಳಿಸ್ಕೊಳಕ್ಕಾಗ್ತಾ ಇಲ್ಲ. ನಾವು ಹೊಸದಾಗಿ ತೋಡಿಸ್ತಿದ್ರು ಅದನ್ನು ಉಳಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಮುಂದಿನ ನಮ್ಮ ಸಮಾಜದ ದೃಷ್ಟಿಯಿಂದ, ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅದನ್ನು ಉಳಿಸ್ಕೊಳ್ಬೇಕಾಗಿತ್ತು. ನಾವು ಅದನ್ನು ಮಾಡಿಲ್ಲ. ಬಂದಿತ್ತಂತ ಮಳೆ ನೀರು ಬಂದ್ರೆ ಸಹ ಅದು ಇಂಗ್ತಕ್ಕಂಥದ್ದು ಎಲ್ಲಿ? ಎಲ್ಲ ಮೈಸೂರು ರಸ್ತೆ ಇಕ್ಕೆಲೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತೇನಾದ್ರೂ ನಾವು ಚರಂಡಿಗಳಲ್ಲಿ ಇವತ್ತು ನಾವು ಇಂಗು ಗುಂಡಿಗಳನ್ನು ಮಾಡಬೇಕಾದಂಥ ಪರಿಸ್ಥಿತಿಗೆ ಬರ್ತಾ ಇರ್ತಕ್ಕಂಥ ಕುಡಿಯುವ ನೀರು 100 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರದಿಂದ ಪಂಪ್ ಮಾಡಿ ಬೆಂಗಳೂರಿಗೆ ತರಬೇಕಾಗಿದೆ. ಕಳೆದ ಮಳೆಗಾಲದಲ್ಲಿ ಮೊನ್ನೆ ಒಂದೇ ಒಂದು ವಾರ ಏನಾದರೂ ಮಳೆ ಬರದಲ್ಲೇ ಇದ್ದಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಬೇಕು. ಜನ ನಮಗೆ ಇಷ್ಟು ಕೊಡ್ತಾ ಇರ್ತಕ್ಕಂಥ ನೀರು ಸಾಲೋದಿಲ್ಲ, ನೀರು ಜಾಸ್ತಿ ಬೇಕು. ಪ್ರತಿಯೊಂದು ಕಡೆ ನಾವು ಹೋದಾಗ ಮಾತೆಯರು ದಿನ ಬೆಳಗ್ಗೆ ಹೇಳ್ತಾರೆ, ನಮಗೆ ಕೊಡ್ತಾ ಇರೋ ನೀರು ಸಾಲ್ತಾ ಇಲ್ಲ, ಬರ್ತಾ ಇಲ್ಲ ಅಂತ. ಆದ್ರೆ ಇಲ್ಲಿ ನಾವು ಬಹಳ ಸಂಕಟ ಆಗತ್ತೆ. ಇಷ್ಟು ಕಷ್ಟಪಟ್ಟು ತಂದಿರತಕ್ಕಂಥ ನೀರು ಕಾರ್ ತೊಳೆಯೋದು ಮತ್ತೊಂದಕ್ಕೆ ಮುಖಾಂತರವಾಗಿ ರಸ್ತೆ ಸೇರ್ಕೊಂಡು ಬಚ್ಚಗುಂಡಿ ಮುಖಾಂತರವಾಗಿ ಹೋಗ್ತಾ ಇದೆ. ಇದು ಕಡಿವಾಣ ಹಾಕೋದು ಹೇಗೆ? ಇದೇ ರೀತಿ ನಾವು ನೀರನ್ನು ವ್ಯಯ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಎಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಕೆಂಪಾಂಬುದಿ ಕೆರೆ ವಿಚಾರ, ರಾಮಕೃಷ್ಣ ಹೆಗಡೆ ಅವರು 83-84 ಇಸ್ವಿ ಒಳಗೆ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮೊದಲು ಈ ಕೆರೆಯನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿ ಮಾಗಡಿ ಕೆಂಪೇಗೌಡರು ನಿರ್ಮಾಣ ಮಾಡಿದಂತಹ ಕೆರೆ ಇದು. ಈ ಭಾಗದಲ್ಲಿ ಉತ್ತಮವಾದಂತಹ ಒಂದು ಕೆರೆಯನ್ನು ನಿರ್ಮಾಣ ಮಾಡಿ ಸದಾ ನೀರು ಸಂಗ್ರಹ ಆಗಿರಬೇಕು. ಇಲ್ಲಿರ್ತಕ್ಕಂಥ ಜನಗಳಿಗೆ, ಪ್ರಾಣಿಗಳಿಗೆ, ಪಶುಗಳಿಗೆ ಏನೇನಿದೆ ಅವಕ್ಕೆ ಉತ್ತಮವಾದಂಥ ನೀರಿನ ಸೌಲಭ್ಯ ಇರಬೇಕು. ಆ ನೀರು ಹೆಚ್ಚಿಗೆ ಬಂದಿರತಕ್ಕಂಥದ್ದು ನೆಲಕ್ಕೆ ಇಂಗಬೇಕು ಅಂತಕ್ಕಂತಹ ಸದುದ್ದೇಶದಿಂದ ಕೆರೆ ಮಾಡಿದರು. ಆದರೆ ನಮ್ಮ ಜನ ಏನು ಮಾಡಿದ್ರು, ಈಗ ಬೆಂಗಳೂರಿನ ಕಲುಷಿತ ನೀರನ್ನು ತಗೊಂಡು ಕೆರೆಗೆ ಬಿಟ್ಟರು. 83ನೇ ಇಸ್ವಿಯಿಂದ ಇಲ್ಲಿವರೆಗೆ ಆ ಕೆರೆ ಅಭಿವೃದ್ಧಿ ನಡೆಯುತ್ತೆ ಅಂತ ನಡೀತಾನೆ ಇದೆ, ಏನೂ ಆಗಿಲ್ಲ. ಆದರೆ ಈಗ ನಮ್ಮ ಸರ್ಕಾರ ಒಂದು ದೃಢ ಸಂಕಲ್ಪವನ್ನು ಮಾಡಿ ಮಹಾನಗರ ಪಾಲಿಕೆಯ ಸಹಯೋಗದಿಂದ ಇವತ್ತಿಗಾಗಲೇ ಕೆರೆ ಅಭಿವೃದ್ಧಿಗೆ 5 ಕೋಟಿ ರೂಪಾಯಿಗಳನ್ನು ಬಿಡುಗಡೆಯಾಗಿ ಟೆಂಡರ್ಗಾಗಲೇ ಪ್ರೊಸೆಸ್ ಅಲ್ಲಿದೆ. ಇನ್ನೊಂದು ವಾರದೊಳಗೆ ವರ್ಕ್ ಆರ್ಡರ್ ಇಶ್ಯೂ ಆಗ್ತಾ ಇದೆ. ಯಾವ ನೀರು ಕಲುಷಿತ ನೀರು ಕೆರೆಗೆ ಬರ್ತಾ ಇದೆ ಆ ನೀರನ್ನ ನಾವು ಈ ಪಾರ್ಕಿನ ಒಳಗಡೆ ಹರಿದು ಹೋಗ್ತಾ ಇರ್ತಕ್ಕಂಥದ್ದನ್ನ ಡೈವರ್ಟ್ ಮಾಡಿ ಮುಂದೆ ಆ ಚಾನಲ್ ಮುಖಾಂತರ ಹೊರಗಡೆ ಬಿಡ್ತಕ್ಕಂಥದ್ದು ಮತ್ತು ನಿಜವಾಗ್ಲೂ ಶುದ್ಧವಾಗಿರ್ತಕ್ಕಂತಹ ಮಳೆ ನೀರು ಏನು ಬರುತ್ತೆ ಆ ಮಳೆ ನೀರನ್ನು ಮಾತ್ರ ಕೆರೆಯಲ್ಲಿ ಸಂಗ್ರಹ ಮಾಡಿ ಆ ಟ್ಯಾಂಕ್ ಬಂಡನ್ನೆಲ್ಲ ರಿಪೇರಿ ಮಾಡಬೇಕು. ಪಕ್ಕದಲ್ಲಿ ಒಂದು ಉದ್ಯಾನವನ್ನು ನಿರ್ಮಾಣ ಮಾಡಬೇಕು. ಕೆಂಪೇಗೌಡರ ಒಂದು ಇತಿಹಾಸವನ್ನ ನೆನಪಿಸ್ತಕ್ಕಂತಹ ಒಂದು ಪಾರ್ಕ್ ಅಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತಿಗಾಗಲೇ ಕೆಲಸ ಪ್ರಾರಂಭ ಆಗೋದಿದೆ. ಬಹುಶಃ ಅದು 5ನೇ ತಾರೀಕು ಅಥವಾ ಜಾಸ್ತಿ ಅಂದ್ರೆ 10ನೇ ತಾರೀಕು ಒಳಗಡೆ ಇಲ್ಲಿ ಕೆಲಸ ಪ್ರಾರಂಭ ಆಗೋದಿದೆ. ಅದು ಇಲ್ಲಿರ್ತಕ್ಕಂತಹ ಭಾಗದ ಎಲ್ಲ ಹಿರಿಯರ ಒಂದು ಹೋರಾಟ, ಅದು ಕೆಂಪೇಗೌಡರ ಒಂದು ಹಿತರಕ್ಷಣಾ ಸಮಿತಿ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಯವರು ಮತ್ತು ಈ ಭಾಗದ ಎಲ್ಲ ಹಿರಿಯರು ಸೇರಿಕೊಂಡು ಈ ಕೆರೆಯನ್ನು ಉಳಿಸಬೇಕು. ಈ ನಮ್ಮ ಹಿಂದಿನ ಪೂರ್ವಜರ ಏನು ಒಂದು ಯೋಜನೆಗಳು, ಆಸೆ, ಆಕಾಂಕ್ಷೆಗಳಿತ್ತು ಅದನ್ನು ನಾವು ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಾಗಿದೆ. ಈ ಸಂದರ್ಭದಲ್ಲಿ ನಾನು ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲೇಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ. ದೊಡ್ಡ ಗಣಪತಿ ದೇವಸ್ಥಾನ ಪಕ್ಕದಲ್ಲಿ ದೊಡ್ಡ ಬಸವಣ್ಣ, ಹಾಗೆ ಅಲ್ಲಿ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲಿಂದ ಬಂದರೆ ಸುಬ್ರಹ್ಮಣ್ಯನ ದೇವಸ್ಥಾನ. ಆ ಸುಬ್ರಹ್ಮಣ್ಯನ ದೇವಸ್ಥಾನದ ಪರಿಸರವನ್ನು ಕೂಡ ನಾವು ಈಗ ಅಭಿವೃದ್ಧಿಪಡಿಸಿ ಅಲ್ಲಿ ಉತ್ತಮವಾದಂತಹ ಒಂದು ಉದ್ಯಾನವನವನ್ನು ಮಾಡಬೇಕು. ಹಾಗೆ ಅಲ್ಲಿಂದ ಬಂದರೆ ರಾಮಾಂಜನೇಯ ಗುಡ್ಡ, ಹರಿಹರ ಗುಡ್ಡ, ಬಡ್ಡಿ ಮಹಾಕಾಳಮ್ಮನ ದೇವಸ್ಥಾನ, ಪ್ರಳಯ ಕಾಲದ ವೀರಭದ್ರ ಸ್ವಾಮಿ ದೇವಸ್ಥಾನ, ಅಲ್ಲಿಂದ ಬಂದರೆ ಸೀದಾ ಕೆಂಪಾಂಬುದಿ ಕೆರೆ, ಪಕ್ಕದಲ್ಲಿ ಉದ್ಯಾನವನ,
ಈ ಎಲ್ಲ ಭಾಗಗಳನ್ನು ಸೇರಿಸಿ ಒಂದು ಕೆಂಪೇಗೌಡರ ಪಾರಂಪರಿಕ ಜಾಡು ಅಂತ ಹೇಳಿ ಒಂದು ಜಾಡನ್ನು ಮಾಡಿ ಬೆಂಗಳೂರಿನ ಮಹಾನಗರಕ್ಕೆ ಯಾವ ಜನ ಬರ್ತಾ ಇದ್ದಾರೆ, ಈ ಎಲ್ಲ ಜನ, ಈ ಎಲ್ಲ ನಮ್ಮ ಹಿಂದಿನ ಪೂರ್ವಜರ ಒಂದು ಏನೇನು ಉತ್ತಮ ಸಾಧನೆಗಳಿದೆ, ಇಲ್ಲಿ ಏನೇನು ದೇವಸ್ಥಾನಗಳಾಗಿರ್ಬೋದು, ಬೇರೆ ಬೇರೆ ಉದ್ಯಾನವನಗಳಾಗಿರ್ಬೋದು, ಏನನ್ನು ಮಾಡಿದ್ದಾರೆ ಇದನ್ನು ತೋರಿಸ್ತಕ್ಕಂತಹ ಬೆಂಗಳೂರಿನ ಒಂದು ಪರಂಪರೆಯನ್ನ ಅವರಿಗೆ ಜ್ಞಾಪಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತಾಗಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕೋದಿದೆ. ಇನ್ನು ಬಹುಶಃ ಒಂದು 2-3 ತಿಂಗಳಲ್ಲಿ ಇದಕ್ಕೆ ಆದಂತಹ ಈಗಾಗಲೇ ಸುಮಾರು ಅಭಿವೃದ್ಧಿಗೋಸ್ಕರ ಈ ಒಂದು 8 ಕೋಟಿ ರೂಪಾಯಿಗಳ ತನಕ ಖರ್ಚಾಗುತ್ತೆ. ಅದನ್ನು ಮಹಾನಗರ ಪಾಲಿಕೆ ಕಮಿಷನರ್ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಆಶ್ವಾಸನೆಯನ್ನು ಕೊಟ್ಟು, ನಾನು ವೈಯಕ್ತಿಕವಾಗಿ ನನ್ನ ಈ ಸಂದರ್ಭದಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸನ್ಮಿತರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಇವತ್ತು ಇನ್ನೂ ಅನೇಕ ಹಿರಿಯರು, ಗಣ್ಯರು ಈ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಮಾತನಾಡೋರು ಇದ್ದಾರೆ. ಆದ್ದರಿಂದ ನಾನು ಯಾವತ್ತೂ ನಿಮ್ಮ ಜೊತೆಲಿ ಇದ್ದೀನಿ. ಬೇರೆ ಸಂದರ್ಭದಲ್ಲಿ ಬೇರೆ ವಿಚಾರಗಳನ್ನು ಹಂಚಿಕೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪರವಾಗಿ ಧನ್ಯವಾದಗಳು. ಈಗ ಸಂಘಟಕರು ಈ ಪರಿಸರ ಕಾಳಜಿಯನ್ನ ಹೊತ್ತು ಇವತ್ತು ನಮ್ಮ ಈ ಒಂದು ವೇದಿಕೆಗೆ ಬಂದಿರತಕ್ಕಂಥ ಗಣ್ಯರಿಗೆ ಫಲಪುಷ್ಪಗಳನ್ನು ನೀಡಿ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅಧ್ಯಕ್ಷರು ಮತ್ತು ಇಲ್ಲಿಯ ಗೆಳೆಯರು ಫಲಪುಷ್ಪಗಳನ್ನು ನೀಡ್ತಾರೆ. ಸರ್ ನಿಮಿಷ. ಸರ್ ನಿಮಿಷ ಹಿಂಗೆ ನಡೆಸಿ. ಗೆಳೆಯರೆ, ಆದರೆ ಬಹಳಷ್ಟು ಮಂದಿ ಮೊದಲಿಗೆ ಡಾಕ್ಟರ್ ಅದನ್ನ ಯಲ್ಲಪ್ಪ ರೆಡ್ಡಿ ಅವರು ಮಾತಾಡಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಅತಿಥಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಮುಖಾಂತರ ಮೊದಲಿಗೆ ಡಾಕ್ಟರ್ ಅದನ್ನ ಯಲ್ಲಪ್ಪ ರೆಡ್ಡಿ ನೋಡಿ ಸರ್. ಸ್ವಲ್ಪ ಸೈಡಿಂದ ಸರ್. ಸನ್ಮಾನ್ಯ ಶ್ರೀ ರವಿ ಸುಬ್ರಹ್ಮಣ್ಯರವರು ಈ ಒಂದು ಕ್ಷೇತ್ರ ಕೊಡುಕು ಹಾಕಬಾರದು, ಅದಕ್ಕೋಸ್ಕರವಾಗಿ ಆ ಪದ್ಧತಿಗಳನ್ನು ಮಾಡ್ಕೊಂಡು ಬಂದರು. ಇದನ್ನ 1750ನೇ ಇಸ್ವಿಯಲ್ಲಿ ಬುಕ್ಯಾನಿನ್ ಅಂದ್ಬಿಟ್ಟಿದ್ದೇನೆ, ಒಬ್ಬ ಮಹಾ ವಿಜ್ಞಾನಿನ ಆಗಿನ ಮಹಾರಾಜರು ಕರೆಸಿ ನಮ್ಮ ಈ ರಾಜ್ಯದ ಸಂಸ್ಕೃತಿ ಸಂಪ್ರದಾಯಗಳ ಬಗ್ಗೆ ಮತ್ತು ಸಂಪನ್ಮೂಲಗಳ ಹೇಗೆ ನಾವು ಬಳಸ್ಕೊತಾ ಇದ್ದೀವಿ, ಹೇಗೆ ಸಂರಕ್ಷಣೆ ಮಾಡ್ಕೊತಾ ಇದ್ದೀವಿ, ಇದು ಸರಿ ಇದೆಯಾ, ಇಲ್ಲ ತಪ್ಪಿದ್ರೆ ಏನು ಸರಿಪಡಿಸ್ಕೊಬೇಕು ಅಂದ್ಬಿಟ್ಟಿದ್ರೆ ಆಗಿನ ಮಹಾರಾಜರು ಅವರು ಒಂದು ಬೇಡಿಕೆ ಕಳಿಸಿದ್ರು. ಸುಮಾರು ಒಂದು 300 ವರ್ಷದ ಹಿಂದೆ ಅವರು ಬಂದು ಅಧ್ಯಯನ ಮಾಡಿ ಈ ರಾಜ್ಯದ ನಾಗರಿಕರಿಗೆ ಬಹಳ ಒಳ್ಳೆ ಪ್ರಜ್ಞೆ ಇದೆ, ಒಳ್ಳೆ ಸಂಸ್ಕಾರ ಇದೆ, ಒಳ್ಳೆ ಸಂಸ್ಕೃತಿ ಇದೆ, ಇದನ್ನು ರಕ್ಷಣೆ ಮಾಡ್ಕೊಳ್ಳೋದು ನಾವೇನು ಕಲಿಸ್ಬೇಕಾಗಿಲ್ಲ, ಭಾಳ ವೈಜ್ಞಾನಿಕವಾಗಿ ಇದನ್ನೆಲ್ಲ ಸಂರಕ್ಷಣೆ ಮಾಡ್ತಾರೆ ಅಂದ್ಬಿಟ್ಟಿದ್ದೇನೆ ಒಂದು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅದಕ್ಕೆ ಕಾರಣ ಪ್ರತಿಯೊಂದು ಕೆರೆ ಹತ್ರ ಕೂಡ ಒಂದು ಕಲ್ಯಾಣಿ ಮಾಡ್ತಿದ್ರು. ಆ ಕಲ್ಯಾಣಿಗೆ ಒಂದು ದೇವಸ್ಥಾನ ಇರ್ತಿತ್ತು, ಅಲ್ಲಿ ತೀರ್ಥ ಅಂತ ತೆಗೆದುಕೊಂಡು ಆ ನೀರನ್ನು ಕುಡಿತಿದ್ರು, ಧೈರ್ಯವಾಗಿ ಕುಡಿತಿದ್ರು. ಈ ಒಂದು ಕಲ್ಯಾಣಿ, ಒಂದು ಕೆರೆ, ಒಂದು ದೇವಸ್ಥಾನ ಅದ್ಭುತವಾದಂಥ ಒಂದು ಕಲ್ಪನೆಗಳು ನಮ್ಮ ಹಿರಿಯರಿಗೆ ಇದ್ದಿದ್ದು. ಆ ಕಲ್ಪನೆಗಳು, ಆ ಒಂದು ಟೆಕ್ನಾಲಜಿ ಅಂತ ಹೇಳ್ಬೋದು ಬೇಕಾಗಿದ್ರೆ, ಆ ಟೆಕ್ನಾಲಜೀಸ್ನ ಇಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ರು ನಮ್ಮಲ್ಲಿ. ಆ ಪ್ರತಿ ಒಂದು ಗ್ರಾಮಕ್ಕೂ ಕೂಡ
ಒಂದು ಕೆರೆ, ಒಂದು ಕುಂಟೆ, ಒಂದು ಅಶ್ವತ್ಥ ಕಟ್ಟೆ, ಒಂದು ದೇವಸ್ಥಾನ ಇವು ಇಲ್ಲ ಅಂತಂದರೆ ಅದಕ್ಕೆ ಅವ್ರು ಕೊಡ್ತಕ್ಕಂಥ ಒಂದು ಹೆಸರು ಸ್ಮಶಾನ. ಅಲ್ಲಿ ಜೀವ ಇರೋದಿಲ್ಲ, ನಿರ್ಜೀವವಾದಂಥ ಒಂದು ಜಾಗ ಅದು ಅಂತ. ಅಂದರೆ ಕೆರೆ ಅನ್ನೋದು ನಮ್ಮ ಮೂತ್ರ ಪಿಂಡಿಗಳಿದ್ದಂಗೆ. ನಮ್ಗೆ ಹೇಗೆ ಕಿಡ್ನಿ ಬೇಕೋ ಹಾಗೆ ಭೂಮಿ ತಾಯಿಗೆ ಈ ಮೂತ್ರಪಿಂಡಗಳು ಅಂದರೆ ಕೆರೆಗಳು. ಯಾಕೆ ಅಂದರೆ ನಾವು ಬಿಸಾಕ್ತಕ್ಕಂಥ ಎಲ್ಲ ಕೊಳಚೆ ಕೂಡ ಶುದ್ಧಿ ಮಾಡ್ತಕ್ಕಂಥ ಅಪರೂಪವಾದಂಥ ಒಂದು ಶಕ್ತಿ ಇರೋದು ಕೆರೆಯಲ್ಲಿ ಇರ್ತಕ್ಕಂಥ ಜೀವಿಗಳಿಗೆ. ಆ ಶ್ವೇತ ಕಮಲಕ್ಕೆ, ಆ ನೀಲ ಕಮಲಕ್ಕೆ ಮಾತ್ರ ಒಂದು ಅದ್ಭುತವಾದಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಏನ್ ಶಕ್ತಿ ಕೊಟ್ಟಿರ್ತಾನೆ ಅಂತಂದ್ರೆ, ನಾವು ಬಿಸಾಕ್ತಕ್ಕಂಥ ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಆನೆ ಅಂತಂದ್ರೆ ಮೋಡ, ಅಂದ್ರೆ ವಾಯುಮಂಡಲದಲ್ಲಿ ನಾವು ವಿಷಪೂರಿತ ಗೇಷಿಯಸ್ ಸಬ್ಸ್ಟೆನ್ಸಸ್, ಅಂದ್ರೆ ನಾವು ಗಾಳಿನ ಮಾಲಿನ್ಯ ಮಾಡಬಾರ್ದು. ಇದನ್ನೆಲ್ಲ ನಾವು ಉಳಿಸ್ಕೊಳ್ಳಿ. ಅದರಿಂದ ಮುಂದಿನ ಪೀಳಿಗೆಗೆ ನೀವು ಬಿಟ್ಟು ಹೋಗ್ತಕ್ಕಂಥ ಒಂದು ಮಹಾಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಅಂದ್ರೆ ಆ ಕೆರೆಯಲ್ಲಿ ಒಂದು ಪದ್ಮಕಮಲ, ಶ್ವೇತಕಮಲ ಬಂದಾಗ ಇಲ್ಲಿ ಒಂದು ಮೊನ್ನೆ ತಾನೇ ಒಂದು ವಿಜ್ಞಾನಿಗಳು ಅಧ್ಯಯನ ಮಾಡಿದ್ರು. ಪದ್ಮಕಮಲಕ್ಕೆ ವಿಶಿಷ್ಟವಾದ ಸ್ಥಾನ ಯಾಕೆ ಕೊಟ್ಟಿದ್ದಾರೆ ನಮ್ಮವರು ಹಿರಿಯರು ಅಂತ ಹೇಳೋದಕ್ಕೆ, ಅದು ರಾತ್ರಿ ಹೊತ್ತು ಹಿಂಗೆ ಮುಚ್ಕೊಂಡ್ಬಿಡುತ್ತೆ. ರಾತ್ರಿ ಹೊತ್ತು ಮುಚ್ಕೊಂಡ್ಬಿಡುತ್ತೆ ಹಿಂಗೆ ಪದ್ಮಕಮಲ. ನೈದಿರೆ ಚಂದ್ರ ಬೆಳಕಲ್ಲಿ ಅರಳುತ್ತೆ, ಸೂರ್ಯನಿಗೆ ಮುಚ್ಕೊಳ್ಳುತ್ತೆ. ಈ ಪದ್ಮಕಮಲಕ್ಕೆ ಒಂದು ಜೀರುಂಡೆಗಳು ಹೋಗ್ತವೆ, ಹೆಣ್ಣು ಗಂಡು ಇಬ್ರು. ಹೆಣ್ಣು ಗಂಡು ಆ ಪದ್ಮಕಮಲ ಒಳಗಡೆ ಹೋದಾಗ ಮುಚ್ಕೊಂಡ್ಬಿಟ್ಟು ಹೊರಗಿನ ಟೆಂಪ್ರೇಚರು ತುಂಬ ಚಳಿ ಇರುತ್ತೆ. ಆ ಜೀರುಂಡೆ ಹೆಣ್ಣು ಗಂಡು ಸುಖವಾಗಿ ಇಲ್ಲಿ ಇರಲಿ ಅಂತ ಹೇಳ್ಬಿಟ್ಟಿದ್ದೇನೆ. ಅವರಿಬ್ಬರಿಗೂ ಕೂಡ ಮುಚ್ಕೊಂಡು ಒಳ್ಳೆ 5 ಸ್ಟಾರ್ ಹೋಟೆಲ್ನಲ್ಲಿ ಆ ಬೆಡ್ಡು ಗಿಡ್ಡು ಹಾಸಿಗೆ ಎಲ್ಲ ಕೊಟ್ಟು ನಾವು ಶೋಭನ ಮಾಡ್ತೀವಲ್ಲ, ಆ ಶೋಭನದ ಏರ್ಪಾಟನ್ನು ಮಾಡುತ್ತೆ ಪದ್ಮಕಮಲ. ಶೋಭನದ ಏರ್ಪಾಟ್ ಮಾಡಿ ಆ ಜೀರುಂಡೆಗಳನ್ನ ಅಲ್ಲಿ ಒಳಗಡೆಗೆ ಮಡ್ಕೊಂಡು, ಆಮೇಲೆ ಬೆಳಗ್ಗೆ ನೀವು ಹೋಗುವಾಗ ಒಂದು ಸಣ್ಣ ಉಪಕಾರ ಮಾಡಿಪ್ಪ ನನಗೆ ಅಂತ ಹೇಳ್ತಾರೆ. ಏನಂತಂದರೆ, ನನ್ನ ಪೋಲನ್ ಗ್ರೈನ್, ನನ್ನ ಸಂತಾನ ಅಭಿವೃದ್ಧಿಗೋಸ್ಕರವಾಗಿ ಇನ್ನೊಂದು ಕಮಲಕ್ಕೆ ನೀವು ಹೋಗುವಾಗ ನನ್ನ ಸಂತಾನ ಅಭಿವೃದ್ಧಿಗೋಸ್ಕರವಾಗಿ ಇವನು ಕರ್ಕೊಂಡೋಗಿ ಅವ್ರಿಗಿಬ್ಬರಿಗೂ ಮದುವೆ ಮಾಡಿ, ನನ್ನಲ್ಲಿ ಇರ್ತಕ್ಕಂಥ ಗಂಡನ್ನು ಅಲ್ಲಿರ್ತಕ್ಕಂಥ ಒಂದು ಮಹಿಳೆಗೆ ನೀವಿಬ್ರು ಒಂದು ಮದುವೆ ಮಾಡಿ ತಾಲಿ ಕಟ್ಟಿಸಿ, ಅಂದರೆ ಅವ್ರ ಮಕ್ಕಳಾಗಲಿ ಅಂತಕ್ಕಂಥ, ನನ್ನ ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ. ಆ ಪದ್ಮಕಮಲ ಕೇಳ್ಕೊಳ್ಳೋದು ಇಷ್ಟೇ, ನಿಮಗೆ ಸುಖ ಕೊಟ್ಟಿದ್ದೀನಿ, ನಾನೊಬ್ಬ ಗಂಡನ್ನು ಎತ್ತಿದ್ದೀನಿ, ಆ ಗಂಡನ್ನ ಆ ಕಡೆ ಕೊಡ್ತೀನಿ, ಅಲ್ಲೊಬ್ಬ ಅಮ್ಮ ಹೆಣ್ಣು ಎತ್ತಿದ್ದಾಳೆ, ಅವರಿಬ್ಬರಿಗೂ ಮದುವೆ ಮಾಡಿಸಿ ಮತ್ತು ಇನ್ನೊಂದು ಪದ್ಮಕಮಲ ಹುಟ್ಟೋದಕ್ಕೆ ತಯಾರು ಮಾಡಿಕೊಡಿ ನಮಗೆ ಅಂದ್ಬಿಟ್ಟಿದ್ದೀನಿ. ಪ್ರಾರ್ಥನೆ ಮಾಡಿಕೊಂಡು ಸುಖ ಕೊಡ್ತಾಳೆ. ಇದು ಎಷ್ಟು ಆಶ್ಚರ್ಯ ಆಗುತ್ತೆ. ಪಾಪ ಕೋಶ ತೋರಿಸ್ತೀನಿ. ಭೂಮಿಯ ಕೆಳಗಡೆಗೆ 100 ಅಡಿಗೆ ನಾವು ಬಿಟ್ಟು ಹಾಕಿರ್ತಕ್ಕಂಥ ಕಸ, ಭೂಮಿಯ ಮೇಲೆಗೆ 250 ಅಡಿ ಕಸ, ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿ ಅಷ್ಟೇ 100 ಅಡಿ, ಭೂಮಿಯ ಮೇಲೆ 250 ಅಡಿ ಕಸ ತುಂಬಿರೋದು. ಒಂದು ದಿವಸಕ್ಕೆ 800 ಲಾರಿ ಲೋಡ್ ಹೋಗುತ್ತೆ. 800 ಒಂದು ಕಡೆಗೆ, ಇಂಥವು 4 ಕಡೆಗೆ ಹೋಗುತ್ತೆ. ಅಲ್ಲಿ H1N1 ಅಲ್ಲ, ಎಲ್ಲ ಪ್ರಪಂಚದ ರೋಗಗಳೆಲ್ಲ ಪೂರ್ತಿ ಅಲ್ಲಿ ತುಂಬಿದೆ. ಅದು ಮೌಂಟ್ ಕೆರೆದು ಅದನ್ನು ತೆಗೆದುಕೊಂಡು ಹೋಗಿ ಅದರಲ್ಲಿ ಅನ್ನ ಮಾಡಿ ಮಕ್ಕಳು ಕೊಡ್ತಾ ಇದ್ದಾಳೆ. ನನ್ನ ಜೊತೆಯಲ್ಲಿ 8 ಜನ ಬೆಂಗಳೂರು ಯೂನಿವರ್ಸಿಟಿಯ ಡಾಕ್ಟರ್ ನಂದಿನಿ ಅವರು ವಿದ್ಯಾರ್ಥಿಗಳೆಲ್ಲ ಬಂದಿದ್ರು. ಅವರು ಒಬ್ಬರು ಮೂಗು ಮುಚ್ಕೊಂಡವರು ಆಚೆಗೆ ಬಂದಿಲ್ಲ. ನನಗೇನೂ ಅನಿಸ್ಲಿಲ್ಲ. ನಾನು ಆ ಅಮ್ಮನ ಹತ್ರ ನಿಂತ್ಕೊಂಡು ಒಂದು ಮಗುನ ಕಂಕೈಲಿ ಮಾಡ್ಕೊಂಡಿದ್ದಾಳೆ. ಮಾಡಿದಾಗ ಈ ತಾಯಿ ಮಗುನ್ ಮಾಡ್ಕೊಂಡಿದ್ದಾಳೆ, ಆ ಕಸಾನ ತೆಗೆದುಕೊಂಡು ಅದರಲ್ಲಿ ಏನೋ ಒಂದು ಮುರ್ಕ ಸಂಭರಿಸ್ತಾ ಇದ್ದಾಳೆ. ಈ ಅಮ್ಮನಿಗೆ ಎಂಥ ಒಂದು ತಾಳ್ಮೆ ಇದೆ. ನಾನು ಒಬ್ಬ ಜಲಭೂವಿಜ್ಞಾನದ ವಿದ್ಯಾರ್ಥಿಯಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಈ ಬೆಂಗಳೂರು ನಗರ ಏನಿದೆ, ಇದು ಅರ್ಕಾವತಿ ಮತ್ತು ದಕ್ಷಿಣ ಪಿನಾಕಿನಿ ನದಿಯ ಮಡಿಲಿನಲ್ಲಿರ್ತಕ್ಕಂಥದ್ದು. ಸುಮಾರು ಒಂದು 1000 ವರ್ಷದ ಹಿಂದೆ ಈ ನದಿಗಳು ಹರಿತಾ ಇದ್ವು. ನೀರು ಹರಿದು ಹೋಗ್ತಾ ಇದ್ದುದನ್ನು ನೋಡಿ ನಮ್ಮ ಪೂರ್ವಿಕರು ಅಲ್ಲಲ್ಲೇ ಕಟ್ಟೆ ಕಟ್ಟಿ 1000 ಕೆರೆಗಳನ್ನು ನಿರ್ಮಿಸಿದರು.
ಆಗಿಂದ ಈ ಒಂದು ಜಲವೈಜ್ಞಾನಿಕ ಚಕ್ರ ತಿರುಗ್ತಾ ಬಂತು. ಏನು, ಮಳೆ ನೀರು ನಿಲ್ಲೋದು ಮತ್ತು ಅದು ನೆಲದಾಳಕ್ಕೆ ಇಂಗತಕ್ಕಂಥದ್ದು ಮತ್ತು ಆವಿಯಾಗಿ ಹೋಗ್ತಕ್ಕಂಥದ್ದು, ಅದನ್ನು ಅವಲಂಬಿಸಿ ಸಾಕಷ್ಟು ಅರಣ್ಯ ಬೆಳೆದಿತ್ತು. ಹೀಗಾಗಿ ಬೆಂಗಳೂರು ನಗರ ಸುಂದರವಾದ ಒಂದು ಗಾರ್ಡನ್ ಸಿಟಿ ಅಂತ ಹೇಳ್ತಾರೆ, ಹಾಗೆ ಒಂದು ಸುಂದರವಾದ ನಗರ ಆಗಿತ್ತು. ಆದರೆ ಈ ನಗರದ ಬೆಳವಣಿಗೆ ಅಡ್ಡಾದಿಡ್ಡಿ ಬೆಳೆದಿದ್ದರಿಂದ ಏನಾಯಿತು, ಈ ಕೆರೆಗಳನ್ನೆಲ್ಲ ನಾವು ಕಾಣದೇ ಆಗ್ತಾ ಇದೆ. ಮಂಜು ಅವರು ಹೇಳಿದಾಗೆ ಕೆರೆ ಕರಗ್ತಾ ಇದೆ. ಈ ಕರಗ್ತಾ ಇರೋದ್ರ ಅಲ್ಲದೆ ಎಲ್ಲ ಕಲುಷಿತ ಕೂಡ ಆಗ್ತಾ ಇದೆ. ಕಲುಷಿತವಾಗಿ ಈ ಕೊಳಚೆ ಗುಂಡಿಗಳಾಗಿ ಕನ್ವರ್ಟ್ ಆಗ್ತಾ ಇದೆ. ಕೆರೆಗಳೆಲ್ಲ ಕೊಳಚೆ ಗುಂಡಿಗಳಾಗ್ತಾ ಇದೆ. ಅದರಿಂದ ಈಗ ನಾನು ಹೆಚ್ಚು ಇದನ್ನು ವಿವರಿಸಬೇಕಾದ ಅಗತ್ಯ ಇಲ್ಲ, ಎಲ್ಲ ತಮ್ಗೆ ಗೊತ್ತಿದೆ. ಆದರೆ ನಾವು ಏನು ಮಾಡಬೇಕು ಅನ್ನೋದನ್ನು ನಮ್ಮ ಈಗಿನ ಒಂದು ಅನುಭವದ ಮೂಲಕ ನಿಮ್ಮ ಜೊತೆ ಹಂಚಿಕೊಳ್ತೇನೆ. ಇಲ್ಲಿ ಸರ್ಕಾರ ಇದನ್ನು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯನೇ, ಅಥವಾ ಯಾರಾದರೂ ಒಂದು ವೈಜ್ಞಾನಿಕ ಸಂಸ್ಥೆ ಅಥವಾ ಇಲಾಖೆ ಅವರು ಕೆಲಸ ಮಾಡಿ ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯನೇ? ಅಲ್ಲ, ಈ ಎರಡರಿಂದನೂ ಸಾಧ್ಯ ಇಲ್ಲ. ಜನಗಳು ಭಾಗವಹಿಸಿಕೆಯಿಂದ ಮಾತ್ರ ಇದು ಸಾಧ್ಯ ಇದೆ. ಯಾಕೆಂದರೆ ಯಾವುದೇ ಒಂದು ಸರ್ಕಾರ ಆಗಲಿ, ರಾಜಕೀಯ ಧುರೀಣರಾಗಲಿ, ಅಲ್ಲಿರ್ತಕ್ಕಂಥ ಜನಗಳ ಒಂದು ಬೇಡಿಕೆಯನ್ನು ಮತ್ತು ಅವರ ಅವಶ್ಯಕತೆಯನ್ನು ಪೂರೈಸಬೇಕಾದ್ರೆ ಜನಗಳು ಅದರಲ್ಲಿ ಭಾಗವಹಿಸಲೇಬೇಕು. ಈ ಒಂದು ಹಿನ್ನೆಲೆಯಿಂದ ನಾವು ಜುಲೈ 25ರಂದು ಅರ್ಕಾವತಿ ನದಿ ಜಲಾನಯನದ ಒಂದು ಕಾರ್ಯಾಗಾರ ಮಾಡಿ ಇದರಲ್ಲಿ ಚರ್ಚೆಗಳು ಮಾಡಿದಾಗ ಯಾವ್ಯಾವ ರೀತಿ ಸಮಸ್ಯೆಗಳಿದೆ, ನೀರು ಮಳೆ ಸಾವಿರಾರು ವರ್ಷದಿಂದ ಏನು ಮಳೆ ಆಗ್ತಾ ಇದೆಯೋ ಅಷ್ಟೇ ಈಗಲೂ ಮಳೆ ಆಗ್ತಾ ಇದೆ. ರಾಜ್ಯದ ಸರಾಸರಿಗಿಂತ ಜಾಸ್ತಿ ಮಳೆ ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಆದರೆ ಆ ಒಂದು ಸಂಗ್ರಹಕ್ಕೆ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆನ ನಾವು ಹಾಳು ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಅಂತರ್ಜಲ ಕೂಡ ಕುಸಿತಾ ಇದೆ. ಜನ ಜಾಸ್ತಿ ಬಂದು ಬೋರ್ವೆಲ್ಗಳೆಲ್ಲ ಜಾಸ್ತಿ ಆಗಿ ಇದು ಮಾಡ್ತಾ ಇರ್ತಕ್ಕಂಥ. ಅದರಿಂದ ನಾವೇನು ಮಾಡಿದ್ವಿ, ಆ ಅರ್ಕಾವತಿ ಕಾರ್ಯಾಗಾರದ ನಂತರ ಒಂದು ರೀತಿಯ ನಿರ್ಧಾರ ತಗೊಂಡು ಒಂದೊಂದು ಏರಿಯಾನ ತಗೊಂಡು ನಾವು ಸ್ಟಡಿ ಮಾಡೋಣ ಡೀಟೇಲ್ ಆಗಿ, ಪ್ರತಿ ಮನೆಯಿಂದ ಏನು ಮಾಡಬೇಕಾಗತ್ತೆ. ಮತ್ತು ಒಂದು ಈ ಜಲಾನಯನ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಏನು, ಇನ್ನೆಲ್ಲ ಏರು ತಗ್ಗುಗಳಿಂದ ಕೂಡಿದೆ. ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲಿ ಕಟ್ಟೆ ಹಾಕಿದ್ದಾರೆ. ಆ ಕಟ್ಟೆ ಒಂದು ಕೆರೆ ಅಂದರೆ ಬರೀ ಆ ನೀರು ಇರತಕ್ಕಂಥ ಒಂದು ಪ್ರದೇಶ ಮಾತ್ರ ಅಲ್ಲ, ಆ ಕೆರೆಗೆ ಹರಿದು ಬರ್ತಕ್ಕಂಥ ಹಳ್ಳಗಳು ಮುಖ್ಯ ಆಗುತ್ತೆ. ಈ ಹಳ್ಳಗಳು ನರ ನಾಡಿ ಇದ್ದ ಹಾಗೆ ಈ ಹಳ್ಳಗಳನ್ನು ಮೂಲಕ ಮಳೆ ನೀರು ಬರ್ತಾ ಇತ್ತು. ಆದರೆ ಈ ಹಳ್ಳಗಳನ್ನು ನಾವು ನಾಶ ಮಾಡಿದ್ದೀವಿ. ಮತ್ತು ಈಗ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಇವರೆಲ್ಲ ಏನು ಮಾಡ್ತಿದ್ದಾರೆ, ಅದನ್ನು ಹೂಳು ತೆಗೆದು ನೀರನ್ನು ಪುನಃ ನಿಲ್ಲೋ ಹಾಗೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಎಷ್ಟೋ ಕಡೆ ನೋಡಿರ್ಬೋದು, ನೀರು ವಾಪಸ್ ಬರ್ತಾ ಇಲ್ಲ ಅಲ್ಲಿ. ಆದರೆ ಈ ಕೊಳಚೆ ಗುಂಡಿಗಳು ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ನಗರದಲ್ಲಿ ಒಂದು ಆಂದೋಲನವನ್ನೇ ಮಾಡಲಿಕ್ಕೆ ಒಂದು ಪುಸ್ತಕವನ್ನೇ ಬರೆದು ಚಾಲನೆ ಕೊಟ್ಟಿರ್ತಕ್ಕಂಥ ಆರ್ ಮಂಜುನಾಥ್ ಅವರು ಮಾತಾಡಬೇಕು. ಅಧ್ಯಕ್ಷತೆ ವಹಿಸಿರುವ ಹಿರಿಯರಾದ ಡಾಕ್ಟರ್ ಆನ ಯಲ್ಲಪ್ಪ ರೆಡ್ಡಿ ಅವರೇ, ಸನ್ಮಾನ್ಯ ಶಾಸಕರಾದ ರವಿ ಸುಬ್ರಹ್ಮಣ್ಯ ಅವರೇ ಮತ್ತು ವೇದಿಕೆ ಮೇಲಿರುವ ಗಣ್ಯರೇ, ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಮಹಿಳೆಯರಿದ್ದೀರಿ. ಎಲ್ಲರೂ ಮಾತಾಡೋದು ಮಹಿಳೆಯರು ಇರೋದು ಒಂದು ರೀತಿ ಒಳ್ಳೆಯ ಸಂಕೇತ. ಹೌದು, ಈಗ ಕೆರೆ ಅಂದಿದ ತಕ್ಷಣ ಇಲ್ಲಿ ಬಹಳಷ್ಟು ಜನಕ್ಕೆ ಕೆರೆ ಏನಕ್ಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಇದೆ. ಆದರೆ ಇಲ್ಲಿ ಹಿರಿಯ ಮಹಿಳೆಯರಿದ್ದಾರೆ, ಅವ್ರಿಗೆ ಗೊತ್ತಿದೆ ಕೆರೆ ಅಂದರೆ ಏನಕ್ಕೆ ಬೇಕು ಅಂತ. ಯಾಕೆಂದರೆ ಇದೇ ಕೆರೆಯಿಂದ ಕುಡಿಯೋಕೆ ನೀರು ತೊಗೊಂಬಂದಿರೋಷ್ಟು ಬಹಳಷ್ಟು ಮಹಿಳೆಯರಿದ್ದಾರೆ. ಆದರೆ ಇವತ್ತು ನೀವು ಆ ಕೆರೆ ನೀರೆಲ್ಲ ಅದು ಮುಟ್ಟೋದಿಕ್ಕೂ ಸಾಧ್ಯ ಇಲ್ಲ, ಆ ರೀತಿ ಇದೆ. ಏನಕ್ಕಾಗಿದೆ ಹಾಗೆ, ನಿಮಗೆ ಬೆಳಿಗ್ಗೆ ನೀರು ಬೇಕು. ಶಾಸಕರೇನಾದ್ರು ಈ ಕಡೆ ಬಂದರೆ ಅವ್ರ ಮೇಲೆ ಹೋಗಿ ಬೀಳ್ತಿದೆ, ನೀರು ಬಂದಿಲ್ಲ ಮನೆಗೆ, ನೀರು ಬೇಕು, ನಮ್ಗೆ ನೀರು ಕೊಡಿ ಅಂತ. ಎಲ್ಲಿಂದ ಕೊಡ್ತಾರೆ ಅವರು? ಹೋಗ್ಲಿ ಬೋರ್ವೆಲ್ ಹಾಕ್ಸ್ಬಿಡಿ ಅಂತೀರಿ. ಬೋರ್ವೆಲ್ ಹಾಕ್ಸಿದ್ರೆ ಬರೋದು ಇದೇ ನೀರೇನೆ, ಬೇರೆ ನೀರು ಬರೋದಿಲ್ಲ ನಿಮಗೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಕಲುಷಿತ ನೀರು ಬೋರ್ವೆಲಲ್ಲಿ ಬಂದರೆ ಅದನ್ನೇ ಕುಡಿಬೇಕಾಗತ್ತೆ. ಕಾವೇರಿ ನೀರನ್ನ ಎಷ್ಟು ಬೇಕೋ ಅಷ್ಟು ಕೊಡೋದಕ್ಕೆ ಸಾಧ್ಯ. ಅದಕ್ಕಿಂತ ಹೆಚ್ಚಿನಾಗಬೇಕು ಅಂದರೆ ಬೋರ್ವೆಲ್ ಹಾಕ್ಸಿ ಅಂತ ಹೇಳಿದ್ರು. ಎಷ್ಟು ಬೋರ್ವೆಲ್ ಹಾಕ್ಸ್ತೀವಿ? ಕೆರೆ ಚೆನ್ನಾಗಿದ್ರೆ ಅಂತರ್ಜಲ ಚೆನ್ನಾಗಿರುತ್ತೆ. ಆ ಅಂತರ್ಜಲ ಇದ್ದರೆ ಮಾತ್ರನೇ ಬೋರ್ವೆಲ್ಲೂ ನೀರು ಚೆನ್ನಾಗಿರೋದು.
ಆದ್ದರಿಂದ ನಿಮ್ಮ ಸುತ್ತಮುತ್ತಲಿನ ಪರಿಸರ ಕೆರೆನ ಉಳಿಸ್ಕೊಳ್ಬೇಕಾಗಿದ್ದು ನಿಮ್ಮ ಜವಾಬ್ದಾರಿ. ಇದು ನೀವು ಇಲ್ಲಿ ಹೋರಾಟ ಮಾಡಿದ್ರೆ ಎಲ್ಲ ಸರ್ ಹೇಳಿದ್ರು, ಅವ್ರು ಹೇಳ್ದಂಗೆ ಪ್ರತಿ ಕೆರೆಗಳಲ್ಲೂ ಅಲ್ಲಲ್ಲೂ ಒಬ್ಬೊಬ್ಬರು ಮಾಡಿದ್ರೆ ಬೆಂಗಳೂರಿನ ಎಲ್ಲ ಕೆರೆಗಳು ಉಳಿತಾವೆ, ಸ್ವಚ್ಛವಾಗಿ ಉಳಿಬೇಕು. ಆಗ ನೀರಿನ ಸಮಸ್ಯೆ ಇರೋದಿಲ್ಲ. ಪ್ರತಿದಿನ ನಿಮಗೆ ನೀರು ಸಮಸ್ಯೆ ಬರೋದು ಫಸ್ಟ್ ಹೆಂಗಸರಿಗೆ ಗೊತ್ತಾಗುತ್ತೆ. ಮನೆಯಲ್ಲಿ ನೀರಿಲ್ಲ ಅನ್ನೋದು ಅವರಿಗೆ ಬೇಕಾಗಿರೋದು, ದೂರದಿಂದ ತಗೊಂಡ್ಬರ್ಬೇಕು, ಅಲ್ಲಿ ಬಂದಿಲ್ಲ ನೀರು. ಈ ನೀರಿಗೆ ಮೂಲವಾಗಿರುವಂಥ ಕೆರೆನ ಅದರ ಅಂತರ್ಜಲನ ಉಳಿಸ್ಕೊಳ್ಬೇಕು. ಈ ಜವಾಬ್ದಾರಿ ನಿಮ್ಮ ಮೇಲಿದೆ. ಜನರ ಕಣ್ಣನ್ನ ತೆರೆಸಿ ಇನ್ನೂ ಏನಾದರೂ ಜೀವ ಉಳಿದಿದೆ ಅಂದರೆ ನಮ್ಮಲ್ಲಿ ಕಾರಣಕರ್ತರು ನಮ್ಮ ಗುರುಗಳಾದಂತಹ ಸನ್ಮಾನ್ಯ ಶ್ರೀ ಯಲ್ಲಪ್ಪ ರೆಡ್ಡಿಯವರು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರಿಗೂ ವಂದಿಸಿ 2 ವಿಚಾರನ ಮಂಡಿಸಲು ಇಚ್ಛೆ ಪಡ್ತೇನೆ. ನೀವು ಬಹುಶಃ 3 ದಿನಗಳ ಕಾಲ ನಿಮ್ಮ ಮನೆಯಲ್ಲಿ ನೀರು ಬರಲಿಲ್ಲ ಅಂದಾಗ ಯಲ್ಲಪ್ಪ ರೆಡ್ಡಿ ಅವ್ರನ್ನ ಹುಡುಕ್ತೀರಾ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಕಾರ್ಪೊರೇಷನ್ ಅವ್ರು ನೀರು ಬಿಡ್ತಾರೆ, ಕೊಳಾಯಿ ತಿರುಗಿಸಿದ್ರೆ ನೀರು ಬರ್ತದೆ ಅಂತಕ್ಕಂತಹ ನೆಮ್ಮದಿಯಿಂದ ಕುಂತಿದ್ದೀರಿ. ಯಾವತ್ತು ಯಲ್ಲಪ್ಪ ರೆಡ್ಡಿ ಅವರು ಸುಮ್ಮನಾಗಿಬಿಡ್ತಾರೋ ನಿಮ್ಮ ಕೊಳಾಯಲ್ಲಿ ನೀರು ಬರೋದಿಲ್ಲ. ಬಹುಶಃ ನಮ್ಮ ಬಸವನಗುಡಿ ಶಾಸಕರಾಗಿರ್ತಕ್ಕಂಥ ರವಿ ಸುಬ್ರಹ್ಮಣ್ಯಂ ಅವರು ಬೆಳಗ್ಗೆ ಸಂಜೆ ಓಡಾಡಲಿಲ್ಲ ಅಂದ್ರೂ ನಿಮಗೆ ನೀರು ಬರಲ್ಲ. ಇನ್ನು ಮುಂದಕ್ಕೆ ಅವರು ಬಹುಶಃ ನಮ್ಮ ಮಂಜುನಾಥ್ ಅವರು ಒಂದು ಮಾತು ಹೇಳಿದ್ರು, ಬೆಂಗಳೂರಿಗೆ ಮಾದರಿ ಕೆರೆ ಆಗಬೇಕು ಅಂತೇಳಿ ವಿಧಾನಸೌಧ ನೋಡೋದಕ್ಕೆ ಪ್ರಪಂಚದಾದ್ಯಂತ ಬಂದಿದ್ರಂತೆ. ಆದರೆ ಕೆರೆ ಉಳಿಸಬೇಕು ಅಂದ್ರೆ ಹೆಂಗೆ ಅನ್ನೋದನ್ನ ನಮ್ಮ ರವಿ ಸುಬ್ರಹ್ಮಣ್ಯಂ ಸಾಹೇಬರು ಅವರ ಸರ್ಕಾರದಲ್ಲಿ ತೋರಿಸಿದ್ದೇ ಆದರೆ ಕರ್ನಾಟಕದ ಜನಕ್ಕೆ ಬಹುಶಃ ಈ ಬಡಾವಣೆಯ ಕೆಂಪೇಗೌಡರ ಹೆಸರು ಉಳಿಸದಂತಹ ಖ್ಯಾತಿ ನಿಮಗೆ ಬರ್ತದೆ ಅಂತ ಹೇಳಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ನಾವು ತಮ್ಮನ್ನು ವಿನಂತಿಸ್ಕೊಳ್ತಾ ಇದ್ದೀವಿ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ, ಆನೆ ಗೋಡೆಯ ನುಂಗಿತ್ತ, ಗೋಡೆ ಸುಣ್ಣವ ನುಂಗಿತ್ತ, ಹಣವನ್ನ ಕೆರೆಯಲ್ಲಿರುವ ಮಣ್ಣು ನುಂಗಿತ್ತ ಅನ್ನೋದ್ರ ಬದಲು ಕೆರೆಯಲ್ಲಿ ನೀರು ಬಂದಿತ್ತ. ಕೆಂಪೇಗೌಡರು ಕಟ್ಟಿದಂತ ಈ ಕೆರೆಯಿಂದ ಬೆಂಗಳೂರು ಜನಕ್ಕೆಲ್ಲ ನೀರು ಕೊಟ್ಟಿತ್ತ ಅಂತ ಆಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ತಮ್ಮಲ್ಲಿ 2 ಮಾತನ್ನು ವಿಚಾರಿಸ್ತೀನಿ. ಬಹುಶಃ ನಮ್ಮ ಬಡಾವಣೆ ಜನ ಸುಳ್ಳು ಹೇಳುವುದಿಲ್ಲ ಅನ್ನೋದು ಒಂದು ಗ್ಯಾರಂಟಿ. ಅಮ್ಮ ಬೇಗ ಉತ್ತರ ಕೊಡಬೇಕು. ನೀರು ಎಲ್ಲಿ ಸಿಗುತ್ತೆ ನಿಮಗೆ? ಮನೆಯಲ್ಲಿ ಹಾಲು ಎಲ್ಲಿ ಸಿಗುತ್ತೆ ನಿಮಗೆ? ಎಂತ ನಿಜವನ್ನ ಹೇಳ್ತಾ ಇದ್ದಾರೆ ನೋಡಿ. ಹಾಲು ಡೈರಿಯಲ್ಲಿ ನೀರು ಕೊಳಾಯಲ್ಲಿ ಕೆರೆ ಕಟ್ಟೆಗಳು ಇನ್ನೆಲ್ಲಿ, ಹಾಲು ಡೈರಿಯಲ್ಲಿ ನೀರು ಕೊಳಾಯಲ್ಲಿ ಕೆರೆ ಕಟ್ಟೆಗಳು ಇನ್ನೆಲ್ಲಿ, ಟಿವಿಯ ಮುಂದೆ ಕುಂತು ನೋಡಿದರೆ ಹೊಟ್ಟೆ ಮೇಲ್ ತಣ್ಣೀರ್ ಬಟ್ಟೇರಿ, ನಿಮ್ ಹೊಟ್ಟೆ ಮೇಲ್ ತಣ್ಣೀರ್ ಬಟ್ಟೇರಿ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದಾರೆ ಅಂದು, ಕನ್ನಂಬಾಡಿಯನ್ನ ಕಟ್ಟದಿದ್ದಾರೆ ಅಂದು ಇವತ್ತು ನಾವು ಇಲ್ಲ, ನೀವು ಇಲ್ಲ. ಇವತ್ತೇನಾದ್ರು ನಮ್ಮ ಯಲ್ಲಪ್ಪ ರೆಡ್ಡಿ ಸಾಹೇಬರು ವೇದಿಕೆ ಮೇಲಿರ್ತಕ್ಕಂತಹ ಕೆರೆಯ ಮಂಜು ಅವರು ಕೆರೆ ಅನ್ನೋದು ಏನು ಅನ್ನೋದನ್ನ ತೋರಿಸ್ಕೊಟ್ಟವರು ಮಂಜುನಾಥ್ ಅವರೆಲ್ಲ ಇಲ್ಲ ಅಂದಿದ್ರೆ ಇನ್ನು ಮುಂದೆ ನಮಗೆ ಭವಿಷ್ಯ ಇರಲಿಲ್ಲ. ಇವತ್ತು ಸುನಾಮಿ ತರ ಆಗಿ, ಪ್ರಕೃತಿ ವಿಕೋಪ ಆಗಿ ಜನಗಳನ್ನ ಉಳಿಸ್ಬೇಕು ಅಂತೇಳಿ ನೀವೆಲ್ಲ ಹೊಟ್ಟೆ ಬಟ್ಟೆಯನ್ನ ಕಟ್ಟಿ ಲಾರಿಯಲ್ಲಿ ದುಡ್ಡು ಹಣವನ್ನ ಕಳಿಸಿದ್ದೀರಿ. ಯೋಚನೆ ಮಾಡಬೇಡಿ, ಕೆರೆ ಉಳಿಲಿಲ್ಲ ಅಂದ್ರೆ ಇನ್ನು ನಾವು ಹಾಗೆ ಆಗ್ಬಿಡ್ತೀವಿ. ಮೊನ್ನೆ ETVಲಿ ತೋರಿಸಿದ್ದಾರೆ, ಒಂದು ಸುಳಿ ಗಾಳಿ ಬಂದು ಒಂದು ಕೆರೆಯಲ್ಲಿದ್ದಂತಹ ನೀರನ್ನ ಹಾಗೆ ಎತ್ಕೊಂಡೋಗಿ ಕೆರೆನೆಲ್ಲ ಹಾಗೆ ಮಾಡಿಬಿಡ್ದು. ಏನ್ ಬೇಕಾದ್ರೂ ಆಗ್ಬೋದು. ಮತ್ತೆ ನಿಮ್ಮ ಮನೆಯವ್ರಿಗೆ ಕೆಲಸಕ್ಕೆ ಹೋಗ್ಬೇಕು, ದುಡ್ಡು ತರಬೇಕಷ್ಟೇ. ಆದ್ರೆ ಕೊಳಾಯಿ ನೀರು ಬಂತಿಲ್ಲ ಅಂತ ನಿಮ್ಮ ಮನೆಯವ್ರು ಕೇಳ್ತಾವ್ರ? ತಾಯಿಯವರೇ, ಓಟ್ ಹಾಕ್ತಾ ಇದ್ದೀರಿ, ಮಂತ್ರಿಗಳು ಮಾಡ್ತಾ ಇದ್ದೀರಿ, ನಮ್ಮ ಶಾಸಕರು ಮಾಡಿದಿರಿ, ನಮಗೇನು ಕೆಲಸ ಇಲ್ಲ ಅಂತ ಕುಂತಿದ್ದೀರಿ. ಆದ್ರೆ ನಮ್ಮ ಶಾಸಕರು ಗನ್ನ ಹಾಕೊಂಡು ಕೆರೆ ಸುತ್ತಕ್ಕಾಗತ್ತಾ? ನಮ್ಮ ಮಂತ್ರಿವರೇನು ಕೆರೆ ಸುತ್ತಕ್ಕಾಗತ್ತಾ? ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮ್ಮೆಲ್ಲರ ಪರವಾಗಿ ವೇದಿಕೆಯಲ್ಲಿರ್ತಕ್ಕಂಥ ನಾಗರಿಕರ ಪರವಾಗಿ ನಾನು ವಂದಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸರ್ ಒಂದು ಸ್ವಲ್ಪ ಸರ್. ಸರ್ ಮೇಡಮ್ ಒಂದು ಸ್ವಲ್ಪ ಇದೆ, ಸ್ವಲ್ಪ ಹಿಂದೆ ಬನ್ನಿಮ್ಮ. ಅವ್ರು ಕಾಣಿಸಲ್ಲ. ಸ್ವಲ್ಪ ಸೈಡಿಂದ ಹಾಕಿಮ್ಮ.
ಸರ್ ಇರಲಿ, ಒಂದು ನಿಮಿಷ ಇರಲಿ, ಒಂದು ನಿಮಿಷ ಇರಲಿ ಸರ್. ಕೊಟ್ಟಿದ್ದಾರೆ ಇವತ್ತು. ಒಂದು ನಿಮಿಷ ಇಲ್ಲ, ಒಂದು ನಿಮಿಷ ಸ್ವಲ್ಪ ಹಿಂದೆ ಬನ್ನಿ, ಹಂಗೆ ಇನ್ನು ಹತ್ರ ಬನ್ನಿ. ಇಲ್ಲ ನಿಮ್ಮ ಡಾಕ್ಟರ್ ವೈ ಎಸ್ ಲಿಂಗರಾಜು ಅವರೇ, ಪರಿಸರವಾದಿ ಶಿವಮೊಗ್ಗ ಅವರೇ, ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರಣರಾದ ಸನ್ಮಾನ್ಯ ನಾಗರಿಕ ಬಂಧುಗಳೇ, ನನ್ನ ಆತ್ಮೀಯ ಮಿತ್ರರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಸಂಘ ಸಂಸ್ಥೆಗಳು, ನಮ್ಮ ಪ್ರಗತಿಪರ ಮಹಿಳಾ ಸಮಾಜದ ಅಧ್ಯಕ್ಷರಾದ ಕಮಲಾಬಾಳೆ ಅವರೇ, ಇವರೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣರಾದ ಪತ್ರಿಕಾ ಮಿತ್ರರೇ ಮತ್ತು ಪೊಲೀಸ್ ಅಧಿಕಾರಿಗಳೇ, ಎಲ್ಲರಿಗೂ ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ, ಯಶಸ್ವಿ ಮಾಡಿ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ನಮ್ಮ ಕೆರೆ ರಕ್ಷಣೆ ಆಗಬೇಕಾದ ಎಂಬ ಹಂಬಲ ಮಾತ್ರ ನಂದಲ್ಲ. ಈ ಕೆರೆ ಇಡೀ ಕರ್ನಾಟಕದ ಕೆರೆ ಜೀರ್ಣೋದ್ಧಾರ ಆಗಿ ಜನರ ಮತ್ತು ಜಾನುವಾರುಗಳಿಗೆ ನೀರು ರಕ್ಷಣೆ ಆಗಬೇಕೆಂದು ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೂ ಇಡೀ ಕರ್ನಾಟಕಕ್ಕೆ ಈ ನಮ್ಮ ಕೆಂಪಾಬೂದಿ ಕೆರೆ ಒಂದು ಮಾದರಿ ಕೆರೆ ಆಗಬೇಕು ಮಾಡಿಕೊಡ್ಬೇಕು ಅಂತ ಸನ್ಮಾನ್ಯ ಶಾಸಕರಲ್ಲಿ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪಡಿಸಿದ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಸಹೃದಯ ನಾಗರಿಕ ಬಂಧುಗಳೇ, ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಯಾರು ಒಳ್ಳೇದು ಮಾಡ್ತಾರೋ ಅವ್ರನ್ನ ಗೌರವಿಸ್ಬೇಕು. ಈ ಕೆರೆ ನಮ್ಮ ಕೆರೆ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ 10 ನಿಮಿಷ ಮಾತನಾಡಿ ಯಲ್ಲಪ್ಪ ಗುರುಗಳನ್ನ ಇಲ್ಲಿ ಕರೆಸಿ ಮಾತನಾಡಿದವರು ಯಾರು? ಚಂದ್ರಶೇಖರ್ ಬಾಳೆ ಅವರು. ಅವರನ್ನ ನಾವು ಈಗ ಗೌರವಿಸ್ತಿಲ್ಲ ಅಂದ್ರೆ ಸರಿನಾ ಇಲ್ವಾ ಹೇಳಿ? ನೀವೇ ಹೇಳಿ, ಗೌರವಿಸ್ಬೇಕಾ ಇಲ್ವಾ? ಸಾಹೇಬರು, ದಯವಿಟ್ಟು ಯಲ್ಲಪ್ಪ ಸಾಹೇಬರು ಮತ್ತೆ ನಮ್ಮ ಶಾಸಕರು ಮಂಜುನಾಥರವರು ಅವರಿಗೆ ಹೃದಯಪೂರ್ವಕವಾದಂಥ ಗೌರವ ಅರ್ಪಿಸಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಬಹಳಷ್ಟು ಹುರುಪು ಹುಮ್ಮಸ್ಸಿನಿಂದ ಕಣ್ಣು ತೆರೆಸಿದ್ದು ನಿಮ್ಮ ಕೆರೆ ರೀ, ಇದು ನಮ್ದು ಕೆರೆ ರೀ ಅನ್ನೋ ಭಾವನೆಯನ್ನು ತಂದರು. ವೇದಿಕೆ ಮೇಲ್ತಕ್ಕಂತಹ ಗಣ್ಯರಿಗೆ ಆಭಾರಿಯಾಗಿದ್ದೇನೆ. ಕೊನೆಯದಾಗಿ ದಯವಿಟ್ಟು 2 ನಿಮಿಷ. ಸಹೃದಯ ನಾಗರಿಕ ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲೇ ವಿಶೇಷವಾದಂತಹ ಮಹಿಮೆ, ಶಕ್ತಿ ಇರತಕ್ಕಂತಹ ಬಡಾವಣೆ ಅಂದರೆ ಹನುಮಂತನಗರ ಬಡಾವಣೆ ಉದ್ಧಾರ ಆಯಿತು ಅನ್ನೋದು ಕಂಡು ಬಂದಿದ್ದೆ. ಆದರೆ ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಒಂದು ಖ್ಯಾತಿ ಬರ್ತದೆ ಅಂತ ಇವತ್ತು ನಮ್ಮ ಯಲ್ಲಪ್ಪ ಅವರು ಮಾತನಾಡಿದಂಥದ್ದು ಅವರಲ್ಲಿ ನೀಡಬಹುದು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಮತ್ತೆ KV ಸುಬ್ಬಣ್ಣ ರಂಗಮಂದಿರದ ವತಿಯಿಂದ ಆತ್ಮೀಯರಾದಂಥ ಗೋಪಿನಾಥ್ ಅವರು ಆಗಮಿಸಿದ್ದಾರೆ. ಮತ್ತೆ ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗಗಳು ಕೂಡ ಆಗಮಿಸಿ ಕಾರ್ಯಕ್ರಮದ ಯಶಸ್ವಿಗೆ ಪಾತ್ರರಾಗಿದ್ದಾರೆ. ಮಾಧ್ಯಮ ಬಂಧುಗಳು ಬಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಪಾತ್ರರಾಗಿದ್ದಾರೆ. ನಮ್ಮ ದೇವಸ್ಥಾನದ ಸಮಿತಿಯವರು, ಬಂಡಿ ಮಹಾಕಳಮ್ಮ ದೇವಸ್ಥಾನ ಸಮಿತಿಯವರು ಕಾರ್ಯಕ್ರಮಕ್ಕೆ ಪಾತ್ರರಾಗಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕೆರೆಯ ನೀರಿನಿಂದ ಭವಿಷ್ಯ ಎಲ್ಲರಿಗೂ ಸಸಿಯನ್ನ ಪಡ್ಕೊಂಡಂತವರು. ಅಮ್ಮ ದಯವಿಟ್ಟು ನಿಧಾನ ಕೆಳಗಡೆ ಇರಿತಾಯಿ, ದಯವಿಟ್ಟು ಬಿದ್ದುಬಿಡ್ತೀರ, ದಯವಿಟ್ಟು ಒಬ್ಬೊಬ್ಬರ ಬೀರಿಮ್ಮ ಸರ್. ತಮ್ಮ ಕೈಯಿಂದ ಸಸಿಗಳನ್ನ ನೀಡಿದಿರಿ. ಇವರೆಲ್ಲರೂ ಅಕ್ಕ ಮಹಾದೇವಿ ಜನಾಬಾಯಿ ತರ ಕೆರೆಯನ್ನು ಉಳಿಸ್ಲಿಕ್ಕೆ ಅವರು ಬಂದು ಪ್ರತಿದಿನ ನೋಡ್ಕೊಂಡು ಹೋಗ್ತಾರೆ ಅನ್ನೋ ಮಾತನ್ನ ನಾನು ಅವ್ರ ಪರವಾಗಿ ಹೇಳ್ತಾ ಇದ್ದೀನಿ ಸರ್. ಮಾನ್ಯ ಶಾಸಕರ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಸರ್ ಹೇಗಿದೆ ಸರ್, ಕೆರೆ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಸರ್, ಮೀನ್ ತಗೊಂಡ್ ಬಿಡಿ ಸರ್, ಅಲ್ಲಿ ಅದನ್ನ ನಾವು ನೋಡ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಫೆನ್ಸ್ ಹಾಕ್ಸಿ, ಮೀನಿಂದ ಇದ್ರೆ ಅಲ್ಲಿ ಕ್ರಿಮಿಕೀಟಗಳನ್ನು ತಿನ್ನುತ್ತೆ. ನೀರು ಕ್ಯಾನ್ಸರ್, ಆಸ್ಮಾ, BP, ಹಾರ್ಟ್ ವೀಕ್, ಹಾರ್ಟ್ ಅಟ್ಯಾಕ್ ಬರ್ತಾ ಇರೋದು ಕುಡಿತಕ್ಕಂಥ ನೀರು ಮಾಲಿನ್ಯತೆ ಆಗಿರೋದು ಒಂದು ಕಾರಣ. ದಯವಿಟ್ಟು ಮುಂದಿನ ದಿನಗಳಲ್ಲಿ ರೋಗದಿಂದ ವಿಮುಕ್ತಿ ಹೊಂದಬೇಕಾದ್ರೆ ದೇಹ ಚೈತನ್ಯ ಸಾಮಾಜಿಕ ಸೇವಾ ಟ್ರಸ್ಟ್ನ ಮಹಾಪೋಷಕರಾಗಿರ್ತಕ್ಕಂಥ ಸಿದ್ಧದಿಂದ ಬಿಡಿ, ನಮ್ಮ ಕೆರೆ ಅನ್ನೋ ಭಾವನೆಯನ್ನು ನೀವು ತಿಳ್ಕೊಳ್ಳಿ ಅನ್ನೋ ಬಿತ್ತಿವನ್ನ ಕರ್ನಾಟಕದ ಮೂಲೆಗೆ ಮೂಲಕದಿಂದ ಬಿತ್ತುತ್ತಾ ಇದ್ದಾರೆ ಅನ್ನೋ ಭಾವನೆಯನ್ನು ಕೂಡ ಒಂದಾಗಿದೆ. ಸರ್ಕಾರದ ಕೆಲಸ ದೇವರ ಕೆಲಸ. ಸರ್ಕಾರದ ಕೆರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತೆ
ಧ್ವನಿ ನಿಮ್ಮನೆ